ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ನಮ್ಮನ್ನು ಶಕ್ತಿ ಮಾಡುವಂಥ ಪೃಥ್ವಿಯಾದ ದೇವರೇ, ನಮ್ಮ ಕರ್ತನೆ ದೇವ, ಕಳೆದ ಎಲ್ಲ ತಿಂಗಳು ಕಾಲ ಮಟ್ಟಿಗಿದ್ದು ಅಪ್ಪ ನಮ್ಮ ತಂದೆ ಅಪ್ಪ, ಈ ತಿಂಗಳನ್ನ 5 ದಿನಗಳ ಕಾಲ ಕೂಡ ಮಟ್ಟಿಗಿದ್ದು ಅಪ್ಪ, ಈ 6 ದಿನಕ್ಕೆ ಸ್ತೋತ್ರಪ್ಪ ನಮ್ಮ ತಂದೆ. ಈ ವಾರದ ತಿಂಗಳ ಮೊದಲೆಯ ಅಪ್ಪ, ವಾರದ ಮೊದಲ ಆಗ ಸ್ತೋತ್ರಪ್ಪ ನಮ್ಮ ತಂದೆ. ಅಪ್ಪ ದೇವಿ ತಂದೆ ಕೂಡ ಪಾದದಲ್ಲಿ ಬಂದು ದೇವರೇ, ನಾನು ಗರ್ಭಡಿಸಿರುವಾಗ, ನಾನು ಕೊಂಡಾಡಿಸಿರುವಾಗ ದೇವರೇ, ದೇವ ನಮ್ಮೊಟ್ಟಿಗೆ ಇರುವಾಗಲೇ ಸುತವಾಗಲಿ ಇದು ಮಯಪಡಿಸುವಂತ ಇತ್ತು. ಓತಾತ್ಮ ದೇವ ನಮ್ಮ ಮನೆಯದು ಬಾ ದೇವರೇ, ಓತಾತ್ಮ ದೇವ ಬಳಿಯದು ಬಾಸುವಂತ ಇದ್ಯು. ಈ ಗೋಟದಲ್ಲಿನೇ ಯಜಮಾನಾಗಿದ್ದು ಗುರುವಾರದ ಬೋಧಕನಾಗಿ ನಡೆಸುವಂತ ಇತ್ತು ನಮ್ಮ ತಂದೆ. ಈ ಕೂಟನ್ನು ಹತ್ತಿರ ತೆಗೆದುಕೋಸುವಂತ ಇತ್ತು ನಮ್ಮ ದೇವ. ಈ ಕುಟುಂಬ ಕಾಲ ಮಾಡುವಂತ ಯಾರಾದರೂ ಕಾಲ ಮಾಡುವ ಶಾಪರ ಪಾಪ ತಂದೆ ಮಗ ನಾವು ಒಡೆದು ನಾಶ ಎಲ್ಲ ಹೆಣ್ಣು ಕೋತಿ 6,000 ಖಂಡದೇ ಎಷ್ಟೊತ್ತಾಯ್ತು ನಮ್ಮ ತಂದೆ. ಭೂತ ಬೋಧನೆ ಮಾಡೋದು ಆ ಪ್ರವೇಶ ತಿಳಿಸಿದೇವ್ರೆ. ಇವತ್ತು ಕೂಡ ನೀವು ಮಾತನಾಡ ತಂದೆ ಆಡುವಂತ ಊರ ಮಕ್ಕಳಿಗೆ ಮೈಗೊಳಿಸುವಂತ ಥ್ಯಾಂಕ್ ಯು ಅಪ್ಪ. ನಿನ್ನ ಮೈಗೊಳ್ಳಲಿ ಸೀರೆಲ್ಲನೂ ಆಶ್ರಮ ಅದ್ಭುತ ನಡೆಸ್ಕೊಂಡು ಮಹಿಮೆಗೊಳ್ಬೇಕಾಗಿ ಪ್ರಾರ್ಥನೆ ಯೇಸು ನಾಮ ಬೇಡುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಈಗಲೂ ಹಾಡುವಂಥ ದೇವರ ಮಕ್ಕಳು ಮುಂದೆ ಒಂದು ಹಾಡನ್ನು ಹಾಡುವಾಗ ನಾವು ದೇವರ ಮೈಪಡಿಸೋ ಒಟ್ಟಾಗಿ ದೇವರ ಮೈಪಡಿಸೋ ದೇವರಕ್ಕೆ ಸ್ತೋತ್ರ. ಭಾಷೆ ನೋಡ್ಕೊಂಡು ಬರುವಾಗೆ ನಾವು ಕೂಡ ದೇವರಕ್ಕೆ ಸ್ತೋತ್ರ ಆಗಲಿ. ಇವಾಗ ನಾವೆಲ್ಲರೂ ಕೂಡಿ ಆರಾಧನೆ ಮಾಡೋರಾಗಿರಬೇಕು. ಅವರು ದೇವರನ್ನು ಮಾಡೋ ಹಾಲು ಕಾಪಾಡಿರುವಾಗ, ದೇವರು ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿರುವಾಗ, ರಾತ್ರಿ ಎಲ್ಲ ಸುಖವಾದ ವಿಶ್ರಾಂತಿಯನ್ನು ಕೊಟ್ಟು ನಮ್ಮನ್ನು ಕಾಪಾಡಿರುವಾಗಲೂ ನಾವು ಮನಪೂರ್ವಕವಾಗಿ ಇವಾಗ ಯೇಸುವನ್ನು ನೋಡಿ ನಮ್ಮ ಆರಾಧನೆ ಮಾಡೋರಾಗಿರಬೇಕು. ಇವಾಗ ಆರಾಧನೆಗಾಗಿ ನಾವು ಪ್ರತಿಯೊಬ್ಬರು ದೇವರ ಸನ್ನಿಧಾನದಲ್ಲಿ ನೀವು ಕುಳಿತುಕೊಂಡು ಯೇಸುವನ್ನು ನೋಡಿ ಆರಾಧನೆ ಮಾಡಿರಿ. ನಮ್ಮ ಜೊತೆ ನೀವು ಹಾಡಗಳನ್ನು ಹಾಡಿರಿ, ನಮ್ಮ ಜೊತೆ ನೀವು ಕೈಗಳನ್ನು ತಟ್ಟಿ ದೇವರನ್ನ ಗಣಪಡಿಸಿರಿ. ಯೇಸುವನ್ನು ಗಣಪಡಿಸುವಾಗ ಯೇಸಪ್ಪ ಅವರಿಗೆ ಮಹಿಮೆ ಉಂಟಾಗುತ್ತಿದೆ. ಸ್ತೋತ್ರ ರಾಜ, ಓ ಪರಿಶುದ್ಧ ದೇವರೇ ನಿನಗೆ ಸ್ತೋತ್ರ, ಪವಿತ್ರಾತ್ಮ ದೇವರೇ ನಿನಗೆ ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಗ್ಲೋರಿ. ದೇವರೇ ನೀನು ಮಾಡಿದಂಥ ಉಪಕಾರಗಳಿಗಾಗಿ ಸ್ತೋತ್ರಪ್ಪ, ನೀನು ಮಾಡಿದಂಥ ಸಹಾಯಗಳಿಗಾಗಿ ಸ್ತೋತ್ರ ರಾಜ. ಇಲ್ಲಿವರೆಗೆ ನಮ್ಮನ್ನು ಕಾದು ಕಾಪಾಡಿದಂಥ ದೇವರೇ ಸ್ತೋತ್ರಪ್ಪ, ನೀನು ನಮ್ಮ ಜೊತೆ ಇದ್ದಂಥ ದೇವರೇ ಸ್ತೋತ್ರ ರಾಜ. ಯೇಸುವೇ ನಿನಗೆ ವಂದನೆ ರಾಜ. ಪವಿತ್ರಾತ್ಮ ದೇವರೇ ನಿನಗೆ ವಂದನೆ ದೇವರೇ. ಇವತ್ತಿನ ಆರಾಧನೆಯಲ್ಲಿ ನೀನು ಆಶೀರ್ವದಿಸು ದೇವರೇ. ಆರಾಧನೆಯಲ್ಲಿ ನೀನು ರಾಜ, ಆರಾಧನೆಯಲ್ಲಿ ನಿನಗೆ ಮಹಿಮೆ ಉಂಟಾಗಲಿ. ಆರಾಧನೆಯಲ್ಲಿ ಅಗ್ನಿ ಅಭಿಷೇಕ ಎಲ್ಲ ಬರಲಿ ದೇವರೇ. ನಿನ್ನ ಅಭಿಷೇಕದಿಂದ ಆರಾಧನೆ ಮಾಡುವಾಗ ಅದ್ಭುತ ಮಾಡು. ನಿನ್ನ ಆರಾಧನೆ ಮಾಡುವಾಗ ದೇವರೇ ಅದ್ಭುತಗಳನ್ನು ನಡೆಯಲಿ ದೇವರೇ. ನಿನ್ನ ಆರಾಧನೆ ಮಾಡುವಾಗ ಬಿಡುಗಡೆ ಆಗಲಿ ದೇವರೇ. ನಿನ್ನ ಆರಾಧನೆ ಮಾಡುವಾಗ ದೇವರೇ ನೀನೇ ನಮ್ಮ ಜೊತೆ ಇರು ರಾಜ. ಯೇಸುವೇ ನಿನಗೆ ವಂದನೆ ರಾಜ. ಹಾಲೆಲೂಯಾ, 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 ಗ್ಲೋರಿ ಗ್ಲೋರಿ, ಹಾಲೆಲೂಯಾ, ಹಾಲೆ. ಪರಿಶುದ್ಧ ದೇವರೇ ನಿನಗೆ ಸ್ತೋತ್ರ, ಸ್ತೋತ್ರ ರಾಜ. ಪವಿತ್ರಾತ್ಮ ದೇವರೇ ನಿನಗೆ ಸ್ತೋತ್ರಪ್ಪ, ಸ್ತೋತ್ರ 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 ರಾಜ. ಪವಿತ್ರಾತ್ಮ ದೇವರೇ ನೀನು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿವೆ. ಪವಿತ್ರಾತ್ಮ ದೇವರೇ ನಿನಗೆ ವಂದನೆ ರಾಜ. ಪರಿಶುದ್ಧಾತ್ಮನೇ ನಿನಗೆ ವಂದನೆ ರಾಜ. ಹಾಲೆಲೂಯಾ, 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 ಗ್ಲೋರಿ ಗ್ಲೋರಿ. ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಾವು ಮೊದಲನೇದಾಗಿ ಎಲ್ಲ ನಿನ್ನ ಕೃಪೆಯು, ಹೌದು ದೇವರ ಕೃಪೆ ನಮ್ಮ ಮೇಲೆ ಇರುವುದಾದರೆ, ದೇವರ ಕೃಪೆ ನಮ್ಮೊಟ್ಟಿಗಿರುವುದಾದರೆ ಎಲ್ಲವೂ ಸಾಧ್ಯ. ಮೊದಲನೇದಾಗಿ ಎಲ್ಲ ನಿನ್ನ ಕೃಪೆ ನನಗೆ ತಂದು ಈ ಹಾಡನ್ನು ಹಾಡಿ ನಾವು ದೇವರಿಗೆ ಗಣಪಡಿಸೋಣ. ಎಲ್ಲ ನಿನ್ನ ಕೃಪೆಯೋ ನನಗೆ, ಎಲ್ಲ ನಿನ್ನ ಕೃಪೆಯೋ, ಎಲ್ಲ ನಿನ್ನ ಕೃಪೆಯೋ ನನಗೆ, ಎಲ್ಲ ನಿನ್ನ ಕೃಪೆಯೋ. ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯೋ, ಪರಿಶುದ್ಧ
ಅಭಿಷೇಕ ಹೊಂದಿರುವುದು ಯೇಸುವಿನ ಕೃಪೆ. ಯೇಸುವಿನ ಕೃಪೆ ಇಲ್ಲಂದ್ರೆ ಪ್ರಿಯವೇ ಈ ಲೋಕದಲ್ಲಿ ಇರಲಿಕ್ಕೆ ಅಸಾಧ್ಯ. ದೇವರ ಕೃಪೆ ನಮ್ಮೆಲ್ಲರ ಮೇಲೆ ಇದೆ. ನಾವು ಯೇಸುವಿನ ಕೃಪೆಯಲ್ಲಿ ಬದುಕುವವರಾಗಿರಬೇಕು. ಯೇಸುವಿನ ಕೃಪೆ ನಿನಗಿರುವುದಾದರೆ, ಯೇಸುವಿನ ಕೃಪೆ ನಿನ್ನ ಮೇಲೆ ಬರುವುದಾದರೆ, ದೇವರು ಈಗಲೇ ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ, ಗ್ಲೋರಿ ಗ್ಲೋರಿ. ಎರಡನೇದಾಗಿ ಯೇಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ. ಹೌದು, ಯೇಸುವಿನ ಪ್ರೀತಿ ನಮಗೆ ಬೇಕು. ಆ ಕಲ್ವಾರಿ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಂತ ಪ್ರೀತಿ, ಆ ಪ್ರೀತಿ ನಮಗೆಲ್ಲರಿಗೂ ಬೇಕು. ಯೇಸುವಿನ ಪ್ರೀತಿ ನಿನಗೆ ಇರುವುದಾದರೆ ವೈರಿಗಳನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ. ಯೇಸುವಿನ ಪ್ರೀತಿ ನಮ್ಮೆಲ್ಲರಿಗೂ ಬೇಕು. ನಾವು ಯೇಸುವಿನ ಪ್ರೀತಿಯಲ್ಲಿ ನಾವು ನಡೆಯುವವರಾಗಿರಬೇಕು. ಹಲ್ಲೆಲೂಯಾ, ಗ್ಲೋರಿ ಗ್ಲೋರಿ. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ದೇವರೇ. ಹಲ್ಲೆಲೂಯಾ. ಎರಡನೇ ಹಾಡು ಹಾಡೋಣ. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ನಿನ್ನ ಪ್ರೇಮ. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ನಿನ್ನ ಪ್ರೇಮ. ನಿನ್ನ ಪ್ರೇಮ
నిన్న ప్రేమ నిన్న ప్రేమ యేసయ్యా నిన్న ప్రేమ యెషందు మరుగా రక్తవ సుసి ప్రాణవ నీడిన నిన్న ప్రేమ నిన్న ప్రేమ యేసయ్యా యేసయ్యా నీవే ನನ್ನ ಜೀವ యేసయ్యా 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 నీవే ನನ್ನ ಜೀವ యేసయ్యా 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 నీవే ನನ್ನ ಬೆಳಕು యేసయ్యా యేసయ్యా యేసువే ప్రేమ సుసి ప్రాణవని యేసయ్యా నిన్న ప్రేమ నిన్న ప్రేమ ನಮ್ಮ ಪಾಪಗಳನ್ನು ಹೊತ್ತಂತ ದೇವರೇ ನಿಮಗೆ ಸ್ತೋತ್ರ ಅಪ್ಪ ನಮಗೆ ಬಿಡುಗಡೆಯನ್ನು ಕೊಟ್ಟಂತ ದೇವರೇ ನಿಮಗೆ ಸ್ತೋತ್ರ ಕರ್ತನೆ ಸ್ತೋತ್ರ ರಾಜ ಯೇಸುವೇ ಅಪ್ಪ ನಿನ್ನ ಅಮೂಲ್ಯವಾದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ ರಾಜ ಅಪ್ಪ ನಿಮಗೆ ಸ್ತೋತ್ರ ಕರ್ತನೆ ದೇವಾನಿ ದೇವರೇ ನಿಮಗೆ ಸ್ತೋತ್ರ ರಾಜಾದಿ ರಾಜನೇ ನಿಮಗೆ ಸ್ತೋತ್ರ ಸೇನಾಧೀಶ್ವರನಾದ ಯೆಹೋವನೇ ನಿಮಗೆ ಸ್ತೋತ್ರ ನಮ್ಮ ಸಂಗಡ ಇರುವಂತ ದೇವರೇ ನಿಮಗೆ ಸ್ತೋತ್ರ ಇರುವಾತನೇ ನಿಮಗೆ ಸ್ತೋತ್ರ ಇಮ್ಮಾನುವೇಲನೇ ನಿಮಗೆ ಸ್ತೋತ್ರ ರಾಜ ದೈಸ್ವಗ್ನಿ ಜ್ವಾಲೆಯೇ ನಿಮಗೆ ಸ್ತೋತ್ರ ಸಂಚರಿಸುವಾತ್ಮನೇ ನಮ್ಮ ಮಧ್ಯದಲ್ಲಿರುವಾತನೇ ನಿಮಗೆ ಸ್ತೋತ್ರ ರಾಜ ಸ್ತೋತ್ರ 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 ಹಾಲೆಲೂಯಾ 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 ಸ್ತೋತ್ರ ಒಂದು ತೆಲುಗು ಹಾಡೋಣ ದೇವರನ್ನು ಘನಪಡಿಸೋಣ ನಮ್ಮ ಜೊತೆ ನೀವೆಲ್ಲರೂ ಆರಾಧನೆ ಮಾಡೋದಾಗಿರ್ಬೇಕು ನಮ್ಮ ಜೊತೆ ನೀವೆಲ್ಲರೂ ಹಾಡುಗಳನ್ನು ಹಾಡೋದಾಗಿರ್ಬೇಕು ನೀವು ಇದ್ದಂಥ ಸ್ಥಳದಲ್ಲಿ ನಿಮ್ಮ ಕೈಗಳನ್ನು ತಟ್ಟುತ್ತಾ ನಿಮ್ಮ ಮನಸ್ಸು ನಿಮ್ಮ ಹೃದಯ ದೇವರ ಸನ್ನಿಧಾನದಲ್ಲಿ ಇಟ್ಟು ಆರಾಧನೆ ನಾವು ಮಾಡೋರಾಗಿರ್ಬೇಕು ದೇವರ ಹಾಡುಗಳನ್ನು ಹಾಡೋರಾಗಿರ್ಬೇಕು ಯೇಸುವಿನ ಹಾಡುಗಳನ್ನು ಹಾಡುವಾಗ ದೇವರಿಗೆ ಮಹಿಮೆ ಪಡಿಸುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡೋರಾಗಿದ್ದಾರೆ ಯೇಸು ನಮ್ಮೊಟ್ಟಿಗೆ ಮಾತನಾಡೋರಾಗಿದ್ದಾರೆ ಯೇಸಪ್ಪ ನಮಗೆ ಬಿಡುಗಡೆ ಕೊಡೋರಾಗಿದ್ದಾರೆ ಒಂದು ವೇಳೆ ಯಾರಾದರೂ ನೀವು ಚಿಂತೆ ಇದ್ದಿರಬಹುದು ನೀವು ದುಃಖದಲ್ಲಿ ಇದ್ದಿರಬಹುದು ಆದರೆ ನೀನು ಆರಾಧನೆ ಮಾಡುವಾಗ ನೀನು ದೇವರ ಹಾಡುಗಳನ್ನು ಹಾಡುವಾಗ ನಿನ್ನ ದುಃಖವು ಎಲ್ಲ ಮಾಯ ಆಗುವುದಾಗಿದೆ ನಿನ್ನ ವೇದನೆಗಳು ನಿನ್ನ ಕಷ್ಟಗಳು ಎಲ್ಲವೂ ಯೇಸುವೆ ನಿಮಗೆ ಈಗಲೇ ಬಿಡುಗಡೆ ಕೊಡುವವರಾಗಿದ್ದಾರೆ ಈಗಲೇ ನಿಮಗೆ ಬಿಡುಗಡೆ ಕೊಡುವವರಾಗಿದ್ದಾರೆ ಹಾಡೋಣ ನಾವೆಲ್ಲರೂ ಸೇರಿ ಹಾಡೋಣ అత్యున్నతమైన దేవానికి ఆరాధన పదివేలలో శ్రేష్ఠుడానికి ఆరాధన అత్యున్నతమైన దేవానికి ఆరాధన పదివేలలో అతి శ్రేష్ఠుడానికి ఆరాధన నీకే నీకే
పదివేలలో అతి శ్రేష్ఠుడా నీకే ఆరాధన. నీకే 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 ఆరాధన. అత్యున్నతమైన దేవా నీకే ఆరాధన. పదివేలలో అతి శ్రేష్ఠుడా నీకే ఆరాధన. అత్యున్నతమైన దేవా ఆరాధన. పదివేలలో అతి శ్రేష్ఠుడా నీకే ఆరాధన. ಅತಿ ಉನ್ನತದಲ್ಲಿರುವಂತ ದೇವರೇ ನಿನಗೆ ಆರಾಧನೆ ಸ್ವಾಮಿ. ಎಲ್ಲವನ್ನೂ ಸೃಷ್ಟಿ ಮಾಡಿದಂತ ದೇವರೇ ನಿನಗೆ ಆರಾಧನೆ. ಆ ಶಿಲುಬೆ ಮೇಲೆ ನೀನು ಮುಳ್ಳಿನ ಕಿರೀಟವನ್ನು ಧರಿಸಿದಂತ ದೇವರೇ ನಿನಗೆ ಆರಾಧನೆಪ್ಪ. ನಿನ್ನ ಮುಳ್ಳಿನ ಕಿರೀಟದಿಂದ ದೇವರೇ ನಿನ್ನ ಮಕ್ಕಳಿಗೆ ನೀನು ಜಯ ಕೊಡು ಸ್ವಾಮಿ. ದೇವರೇ ನಮಗಾಗಿ, ನಮ್ಮ ಶಾಪಗಳಿಗಾಗಿ, ನಮ್ಮ ರೋಗಗಳಿಗಾಗಿ, ನಮ್ಮ ಎಲ್ಲಾ ಪಾಪಗಳಿಗಾಗಿ ಆ ಶಿಲುಬೆ ಮೇಲೆ ನೀನು ಬಲಿಯಾಗಿ ಪ್ರಾಣ ಕೊಟ್ಟಂತ ದೇವರೇ, ನಮಗಾಗಿ ಮೃತ್ಯುಂಜಯವಾಗಿ ಎದ್ದು ಬಂದಂತ ದೇವರೇ ನಿನಗೆ ಆರಾಧನೆ. ದೇವರೇ ಯೇಸುವೇ ನಿನಗೆ ಆರಾಧನೆ. ಓ ಗ್ಲೋರಿ, ಓ ಗ್ಲೋರಿ. ನಾವೆಲ್ಲರೂ ಅನ್ಯ ಭಾಷೆಯಿಂದ ಆರಾಧನೆ ಮಾಡೋಣ. ಅನ್ಯ ಭಾಷೆಯಲ್ಲಿ ಹೇಳಿ, ನೀನು ಅನ್ಯ ಭಾಷೆ ಹೇಳುವಾಗ, ಅನ್ಯ ಭಾಷೆಯಿಂದ ದೇವರನ್ನ ಕೊಂಡಾಗ ಸೈತಾನ ಓಡಿ ಹೋಗೋಣಾಗಿದ್ದಾನೆ. ಸೈತಾನ ನಿನ್ನನ್ನು ಬಿಟ್ಟು ಓಡಿ ಹೋಗೋಣಾಗಿದ್ದಾನೆ. ಅನ್ಯ ಭಾಷೆ ಹೇಳುವಾಗ ಏಸಪ್ಪ ನಿನ್ನನ್ನು ಮುಟ್ಟಿ ನಿನಗೆ ಜಯ ಕೊಡುವವರಿಲ್ಲ. ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಓ ಬಿಬಿ ಕರವರಿ ಕರವ ಶಬಲವರಿ ಕರವರಿ ಕರವರಿ ಹರಿ ಕರವರಿ 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 ಕರವ ಶಬಲವರಿ ಕರವರಿ. ಓ ಗ್ಲೋರಿ 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 ದಿನವೆಲ್ಲ ನಮ್ಮ ಉಸಿರು, ನಮ್ಮ ಪ್ರಾಣ
ಇರುವರೆಗೂ ನಾವು ಯೇಸುವನಲ್ಲಿ ಆತನ ಪಾದ ಸನ್ನಿಧಿಯಲ್ಲಿದ್ದು ಆತನ ಆರಾಧನೆ ಮಾಡೋರಾಗಿರಬೇಕು. ಇವತ್ತು ನನಗೆ ನಿನಗೆ ಪ್ರಾಣವನ್ನು ಕೊಟ್ಟಂತ ದೇವರು, ಉಸಿರನ್ನು ಕೊಟ್ಟಂತ ದೇವರು ಇವತ್ತು ನನ್ನೊಳಗೆ ನಿನ್ನೊಳಗೆ ವಾಸ ಮಾಡ್ತಾ ಇದ್ದಾರೆ. ನಿನ್ನೊಳಗೆ ವಾಸ ಮಾಡುವಂತ ದೇವರು, ನನ್ನೊಳಗೆ ವಾಸ ಮಾಡುವಂತ ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ. ನೀನು ಆರಾಧನೆ ಮಾಡಿರಿ. ಹಾಲೆಲೂಯ, ಹಾಲೆಲೂಯ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಯೇಸು ಆರಾಧನೆ ಮಾಡಿರಿ.
ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಯೇಸುವಿಗೆ ಆರಾಧನೆ ಆರಾಧನೆ ಯೇಸುವಿಗೆ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನಮ್ಮ ಉಸಿರಿರುವವರೆಗೂ ನಾವು ನಿಮ್ಮನ್ನೇ ಆರಾಧನೆ ಮಾಡಬೇಕು. ರೋಗದಲ್ಲಿ ಇರುವಾಗಲೂ ವ್ಯಾಧಿಗಳಲ್ಲಿ ಇರುವಾಗಲೂ ನೀನು ಗುಣಪಡಿಸುತ್ತ ದೇವರಾಗಿ ನಿನ್ನ ಮಕ್ಕಳು ರೋಗದಲ್ಲಿ ಇರುವಂತವ್ರು ನೀನು ಮುಟ್ಟಬೇಕು, ವ್ಯಾಧಿಲಿರೋರು ನೀನು ಮುಟ್ಟಪ್ಪ. ನೀನೇ ಗಣವೈದ್ಯ ಡಾಕ್ಟರ್ನಾಗಿದ್ದೀಯೇ, ನೀನೇ ಗಣವೈದ್ಯ ಡಾಕ್ಟರ್ನಾಗಿದ್ದೀಯ. ನೀನು ಮುಟ್ಟಿಸ ನಿನ್ನ ಮಕ್ಕಳನ್ನು ಮುಟ್ಟುತ್ತೇವೆ, ರೋಗದಿಂದ ನೀನು ಬಿಡಿಸಪ್ಪ. ಅವರ ರೋಗೆಲ್ಲ ನೀನು ಹೊತ್ತುಕೊಂಡಿದ್ದೀಯವರೇ, ಅವ್ರ ವ್ಯಾಧಿಗಳನ್ನು ಎಲ್ಲವನ್ನು ನೀನು ಹೊತ್ತುಕೊಂಡಿದ್ದೀವಿ ಸ್ವಾಮಿ. ಒಂದು ಸಹೋದರಿ ತಲೆ ನೋವಿನಿಂದ ಬಾಧೆ ಪಡ್ತಾ ಇದ್ದಾಳೆ, ಎಷ್ಟೋ ವರ್ಷಗಳಾಯ್ತು, ಆ ತಲೆನೋವು ಬಿಟ್ಟು ಹೋಗ್ತಾ ಇಲ್ಲ. ಎಷ್ಟು ಮೆಡಿಸಿನ್ ತಗೊಂಡ್ರು ಆ ತಲೆನೋವು ಬಿಟ್ಟು ಹೋಗ್ತಾ ಇಲ್ಲ. ಸಹೋದರಿಯೇ, ನೀನು ನೋಡುವಂಥದ್ದು ಯೇಸುವನ್ನು ನೋಡು, ನೀನು ಯೇಸುವನ್ನು ನೋಡು. ಏಸಪ್ಪ ನಿನ್ನನ್ನು ಈಗಲೇ ಮುಟ್ಟಿದ್ದಾರೆ, ನಿನಗೆ ತಲೆನೋವು ನಿನ್ನನ್ನು ಬಿಟ್ಟು ಹೋಗಿದೆ, ನಿನ್ನ ಯೇಸುವಿನ ನಾಮದಲ್ಲಿ ನೀನು ಗುಣ ಆಗಿದೀಯಾ. ಇದೆಲ್ಲ ನೋವುಗಳನ್ನು ಯೇಸ್ವಾಮಿ ಅವರೇ ಹೊತ್ತುಕೊಂಡಿದ್ದಾರೆ. ನಿನಗೆ ಇನ್ನು ಮುಂದೆ ತಲೆನೋವು ಇಲ್ಲ, ಇನ್ನು ಮುಂದೆ ನಿನಗೆ ತಲೆನೋವು ಇಲ್ಲ. ದೇವರು ನಿನ್ನನ್ನು ನಿನಗೆ ಬಿಡುಗಡೆ ಮಾಡಿದ್ದಾರೆ. ಏಸಪ್ಪ ನಿನ್ನನ್ನು ಮುಟ್ಟಿ ಅವರು ಗುಣ ಮಾಡಿದ್ದಾರೆ, ನಿನ್ನನ್ನು ಗುಣ ಮಾಡಿದ್ದಾರೆ. ಸ್ತೋತ್ರ ದೇವರೇ. ಯೇಸುವೇ, ಆ ಸಹೋದರಿ ನೀನು ಮುಟ್ಟಿದಕ್ಕಾಗಿ ನಿನಗೆ ವಂದನೆ ದೇವರೇ. ಆ ಮಗಳಿಗಿರುವಂತ ಎಲ್ಲ ತಲೆನೋವಿನಿಂದ ನೀನು ಬಿಡಿಸಿದಕ್ಕಾಗಿ ನಿನಗೆ ವಂದನೆ ರಾಜ. ಎಲ್ಲ ಸೈತಾನ್ ಕ್ರಿಯೆಗಳ ಲಯವಾಗಲಿಪ್ಪ, ಎಲ್ಲ ಸೈತಾನ್ ಶಕ್ತಿಗಳ ನಾಶವಾಗಲಿ, ಎಲ್ಲ ಅಶುದ್ಧಾತ್ಮಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ, ಎಲ್ಲ ಮಾಟ ಮಂತ್ರ ಕಟ್ಟೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ದೇವರೇ ನೀ ಜಯ ಕೊಡಿಸ್ತಾರೆ. ಸ್ತೋತ್ರ ದೇವ, ಸ್ತೋತ್ರ 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 ಸ್ತೋತ್ರಪ್ಪ, ಸ್ತೋತ್ರ 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 ದೇವರೇ. ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೆನ್. ದೇವರ ಸ್ತೋತ್ರವಾಗಲಿ. ಇವರು ತಾನೇ ಮಹಿಮೆ ಹೊಂದಿದ್ದಾರೆ. ಆದ ಮುಖಾಂತರ ನೀವು ಹಾಡುವಂಥ ಹಾಡಿನ ದೇವರು ಕೇಳಿಸ್ಕೊಂಡಿದ್ದಾರೆ, ನಿಮ್ಮನ್ನು ನೋಡಿದ್ದಾರೆ. ಹಾಡುವ ಮುಖಾಂತರ ದೇವರು ಮಹಿಮೆ ಹೊಂದಲಾಗಿ ತಕ್ಕ ಫಲ ಒಬ್ಬೊಬ್ಬರಿಗೆ ಕೂಡ ಕೊಡೋರಾಗಿದ್ದ ದೇವರಕ್ಕೆ ಸ್ತೋತ್ರ. ಆಮೇಲೆ ಈಗಲೂ ವಾಕ್ಯಗಳಕ್ಕಾಗಿ ಒಂದಿನ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಸುವಾರ್ತೆ 1ನೇ ಅಧ್ಯಾಯ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 5ರಿಂದ 7. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನಿನ ವಂಶದವಳು, ಆಕೆಯ ಹೆಸರು ಎಲಿಜಬೆತ್. ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ನಿಯಮನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಆದರೆ ಎಲಿಜಬೆತಳು ಬಜ್ಜೆಯಾದದ್ದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರು ದಿನ ಓದುವರಾಗಿದ್ದರು. ಓಕೆ, ನಾವು ವಾಕ್ಯಗಳ ಪ್ರಾರ್ಥನೆ ಮಾಡೋಣ. ಪ್ರಮುಖ ಧನ ತಂದೆ ನೀವು ಕೊಟ್ಟಿದ್ದ ವಾಕ್ಯ ಭಾಗ ಸ್ತೋತ್ರ ಪದ ಮತ್ತು ನಾಮದಿಂದ ಈ ವಾಕ್ಯ ಭಾಗವನ್ನು ನಮಗೋಸ್ಕರ ದೇವ ಆಶೀರ್ವದಿಸು ದೇವರೇ. ಬಾಯಲ್ಲಿ ರೊಟ್ಟಿ 2 ಮೀನನ್ನು ಹೇಗೋ ಹಾಗೆ ಈಗ ಕೂಡ ನಾಮದಲ್ಲಿ ವಾಕ್ಯದ ಮಾಡಿಕೊಳ್ಳುತ್ತಿರುವ ದೇವರೇ ನಿಮ್ಮೊಟ್ಟಿಗೆ ಮಾತನಾಡು. ಮತ್ತು ಆತ್ಮ ದೇವರಿಗೆ ಮಾತ್ರ ಮಹಿಮೆಗೆ ಯೇಸು ನಾಮ ಬಿಡುವುದವೇ ನಮ್ಮ ತಂದೆ. ದೇವರ ಸ್ತೋತ್ರ ಆಗಲಿ. ಇಲ್ಲಿ ಒಂದು ಕುಟುಂಬ ಇರ್ತದೆ. ಆ ಕುಟುಂಬ ಅವರು ದೇವ ಸೇವಕರ ಒಂದು ಕುಟುಂಬವಾಗಿದೆ. ಕುಟುಂಬ ಅಂತ ಹೇಳಿದ್ರೆ ಅಲ್ಲಿ ಗಂಡ ಹೆಂಡತಿ ಅಂತ ನೋಡ್ತಾರವೆ. ದೇವರ ಸ್ತೋತ್ರ ಆಗಲಿ. ಇಲ್ಲಿ ನೋಡ್ತಾರವೆ ಜಕರಿಯ ಮತ್ತು ಎಲಿಜಬೆತ್ ಎಂಬಂತ ಒಂದು ಕುಟುಂಬ. ಯಜಮಾನ ಹೆಸರು ಜಕರಿಯ ಮತ್ತು ಹೆಂಡತಿ ಹೆಸರು ಎಲಿಜಬೆತ್ ಎಂಬುದಾಗಿ.
ನಮ್ಮ ವಾಕ್ಯ ಆಲೋಚನೆ ಹೋಗ್ತಾರೆ, ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಈ ಕುಟುಂಬ ನೋಡುವಾಗ ಇವರು ದೇವರ ಮೇಲೆ, ಜೀವನ ದೇವರ ಮೇಲೆ ನಂಬಿಕೆಯವರಾಗಿದ್ದರು. ವಾಕ್ಯ ನೋಡ್ತೇವೆ, ಕರ್ತನ ದೇವರ ದೃಷ್ಟಿಯಲ್ಲಿ ಕರ್ತನ ಆಜ್ಞೆ. ಹೌದು, ಇಲ್ಲಿ ನೋಡ್ತೇವೆ ದೇವರ ಬಗ್ಗೆ ನೋಡುವಾಗ ನೋಡ್ತೇವೆ, ಯಾವ ನಿರ್ಜೀವ ವಸ್ತು ಮುಂದೆ ಅವರು ನಿರ್ಜೀವ ವಸ್ತು ಆಗಿಲ್ಲ ದೇವರು ಅಲ್ವಾ. ನೋಡ್ತೇವೆ ದೇವರು ಅವರು ಜೀವವುಳ್ಳವರಾಗಿದ್ದಾರೆ. ಜೀವನ ದೇವರು ನಮ್ಮ ಹಾಗೆ ಅವರು ಗಮನಿಸ್ತಾ ಇದ್ದಾರೆ, ಜೀವವುಳ್ಳವರಾಗಿದ್ದಾರೆ. ಹೌದು, ಅವರ ದೃಷ್ಟಿಯಲ್ಲಿ ಇವರು ಈ ಫ್ಯಾಮಿಲಿ ನೀತಿವಂತರಾಗಿದ್ದರು. ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಹೌದು, ದೇವರ ದೃಷ್ಟಿ ಅಂದ್ರೆ ದೇವರ ಆತ್ಮಸ್ವರೂಪಿಯಾಗಿದ್ದಾರೆ. ನಮ್ಮ ಹಾಗೆ ಅವರ ವ್ಯಕ್ತಿತ್ವ ನೋಡುವುದಾದರೆ ಅವರು ಮಾತನಾಡುವರಾಗಿದ್ದಾರೆ, ಅವರು ತೀರ್ಮಾನಿಸುವರಾಗಿದ್ದಾರೆ, ಅವರು ನೋಡುವರಾಗಿದ್ದಾರೆ, ಅವರು ವಿಶ್ರಮಿಸುವರಾಗಿದ್ದಾರೆ. ದೇವರು ಆಶೀರ್ವದಿಸುವರಾಗಿದ್ದಾರೆ, ದೇವರು ಊದುವರಾಗಿದ್ದಾರೆ, ಮತ್ತು ದೇವರು ಸಂಚರಿಸುವರಾಗಿದ್ದಾರೆ, ದುಃಖಿಸುವರಾಗಿದ್ದಾರೆ, ಹಠಾಸಿಸುವರಾಗಿದ್ದಾರೆ, ಅವರು ನಗುವರಾಗಿದ್ದಾರೆ, ಕೋಪ ಮಾಡಿಕೊಳ್ಳುವರಾಗಿದ್ದಾರೆ, ಮತ್ತು ಅವರು ಸ್ತಬ್ಧರಾಗಿ ಇರುವಂಥವರು ಕೂಡ ಆಗಿದ್ದಾರೆ. ಒಂದು ದೇವರು ಅವರು ಏನಾಗಿಲ್ಲ, ನಿರ್ಜೀವವಾಗಿಲ್ಲ, ಜೀವ ಇಲ್ಲದವರಾಗಿ ಇಲ್ಲ, ಅವರು ಜೀವಿಸುವವರಾಗಿದ್ದಾರೆ. 115ನೇ ಕೀರ್ತನೆ ನೋಡ್ತೇವೆ, ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ, ಅವು ಕಣ್ಣಿದ್ದು ನೋಡುವುದಿಲ್ಲ, ಕಿವಿದು ಕೇಳುವುದಿಲ್ಲ, ಮೂಗುಂಟು ಮೂಸುವುದಿಲ್ಲ, ಕೈಯುಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ. ಅವುಗಳನ್ನು ಮಾಡುವವರು, ಅವುಗಳನ್ನು ಅವಲಂಬಿಸುವವರು ಅವುಗಳಂತೆಯೇ ನೋಡ್ತಾನೆ. ಅದು ನಮ್ಮ ದೇವರಾಗಿರ್ಬೋದು, ಜಗತ್ತಿಗೂ ಎಲ್ಲಾ ಜನರ ದೇವರಾಗಿರ್ಬೋದು, ಒಬ್ಬರೇ ಆಗಿದ್ದಾರೆ. ದೇವರೊಬ್ಬರೇ, ದೇವರು ಮನುಷ್ಯನ ಮಧ್ಯಸ್ಥರು ಒಬ್ಬರೇ, ಅವರು ಯೇಸು ಎಂದು ನೋಡ್ತಾರೆ. ಆ ಜೀವನ ದೇವರಿಗೆ ಈ ಕುಟುಂಬ ಅನುಸರಿಸುವರಾಗಿದ್ರು, ನಮ್ಮವರಾಗಿದ್ರು, ದೇವರನ್ನ ಮಹಿಮೆ ಆರಾಧನೆ ಪಡಿಸುವರಾಗಿದ್ರು. ಆ ಜೀವನ ದೇವರ ಮೇಲೆ ಈ ಕುಟುಂಬ ನಂಬಿಕೆಯುಳ್ಳವರಾಗಿದ್ರು, ದೇವರೆಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುವರಾಗಿದ್ರು. ಈ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ನೋಡ್ತಾ ದೇವರಲ್ಲಿ ದೇವ ಕೊಟ್ಟಂತ ಆಜ್ಞೆ ನಾವು ಮತ್ತಾಯ 22 37 40 ನೋಡುವಾಗ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆಯು ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಈ ಎರಡು ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದನು. ನಿನ್ನ ದೇವರಾಗುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಎರಡನೇ ಆಜ್ಞೆ ಯಾವುದು? ನಿನ್ನ ನೆರೆಯವನನ್ನ ನಿನ್ನನ್ನೇ ಪ್ರೀತಿಸಬೇಕು. ಹೌದು,
ವಾಕ್ಯ ಹೀಗೆ ಹೇಳ್ತಾರೆ 40 ವಚನ, ಈ 2 ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ. ದೇವರ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಪೂರ್ಣವಾಗಿ ಮನಪೂರ್ವಕವಾಗಿ ನಾವು ದೇವರನ್ನ ಪ್ರೀತಿಸಬೇಕು ನೋಡ್ತೇವೆ. ಇವು ನಮಗೆ ಸ್ತೋತ್ರ. ಪೂರ್ಣವಾಗಿ ಪ್ರೀತಿ ಮಾಡಬೇಕು, ಪೂರ್ಣ ಬುದ್ಧಿಯಿಂದ, ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನ ಪ್ರೀತಿ ಮಾಡಬೇಕು. ಹೌದು, ಅಪನಂಬಿಕೆ, ಅಲ್ಲಿ ಅಪನಂಬಿಕೆ ಬಂದಿದ್ದಾದ್ರೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಪ್ರೀತಿ ಮಾಡಲಿಕ್ಕೆ ಅಸಾಧ್ಯವಾಗ್ತದೆ. ಹೌದು, ಯಾರನ್ನಾದ್ರೂ ಅಪನಂಬಿಕೆ ಉಳ್ಳವರಾಗಿ, ಅವ್ರ ಮೇಲೆ ಅಪನಂಬಿಕೆಗಳಾಗಿದ್ರೆ ನಾವು ಅವನ್ನ ಅಷ್ಟೊಂದು ನಾವು ಪ್ರೀತಿ ಮಾಡಲಿಕ್ಕೆ ಆಗಲ್ಲ. ಏನೋ ನಮಗೆ ಸ್ತೋತ್ರ. ಹೌದು, ನಾವು ದೇವರ ಮೇಲೆ ನಂಬಿಕೆ ಇಟ್ಟಿರೋದನ್ನ ನಾವು ದೇವರನ್ನ ಸಂಪೂರ್ಣವಾಗಿ ಪ್ರೀತಿ ಮಾಡುವಾಗ ಅವರು ಕೂಡ ಅದೇ ತರ ನಮ್ಮನ್ನ ಪ್ರೀತಿ ಮಾಡೋದಾಗಿದ್ದಾರೆ. ಹೌದು, ಏನೇ ನೋಡ್ತೇವೆ, ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿ ಮಾಡು. ಹೌದು, ದೇವರು ನಮಗೆ ಹೊಸ ಒಡಂಬಡಿಕೆಯಲ್ಲಿ 2 ಮುಖ್ಯವಾಗಿ ಆಜ್ಞೆಗಳನ್ನ ಕೊಟ್ಟಿರ್ತಾರೆ. ಹೌದು, ದೇವರ ಕೂಡ ಪ್ರೀತಿ ಮಾಡಬೇಕು. ಮತ್ತು ಇನ್ನೊಂದು, ನಮ್ಮ ನೆರೆಯವರನ್ನ, ನೆರವು ಯಾರೆಂಬುದಾಗಿ ಒಂದು ಸಾಮಾನ್ಯದಲ್ಲಿ ಯೇಸು ಹೇಳ್ತಾದ್ರೆ, ನಾವು ಕಷ್ಟದಲ್ಲಿರುವಂಥವರಿಗೆ ನಾವು ಅವ್ರಿಗೆ ಉಪಕಾರ ಮಾಡೋದಾದ್ರೆ, ಅವ್ರಿಗೆ ಸಹಾಯ ಮಾಡೋದಾದ್ರೆ, ಅವ್ರು ಯಾರೇ ಆಗಿರ್ಬೋದು, ಅವ್ರಿಗೆ ಸಹಾಯ ಮಾಡೋದಾದ್ರೆ, ಅವ್ರಿಗೆ ನಾವು ಉಪಕಾರ ಮಾಡೋದಾದ್ರೆ, ಅದೇ ನಾವು ನೆರೆಯವರಿಗೆ ಮಾಡಿದ ಹಾಗೆ, ಉಪಕಾರ ಮಾಡಿದ ಹಾಗೆ ನೋಡ್ತಾರೆ. ಇದು ನಮಗೆ ಸ್ತೋತ್ರ. ಅವರು ನಮ್ಮ ನೆರೆಯವರು ನಮ್ಮಂತೆ ಪ್ರೀತಿ ಮಾಡಬೇಕು. ನಾವು ದೇವರನ್ನಾಗಿ ನಮ್ಮ ಅಕ್ಕಪಕ್ಕ ಎಡೆಗಳ ಎಲ್ಲ ಜನಗಳು, ಅನೇಕ ಜನಗಳು, ನಾವು ಹೋಗುವ ಬರುವ ಜನಗಳು, ಕೆಲಸದಲ್ಲಿ ಮಾಡುವಾಗ ಅಲ್ಲಿ ಜನಗಳು, ಅವ್ರನ್ನು ಕೂಡ ನಮ್ಮಂತೆ ಪ್ರೀತಿ ಮಾಡಬೇಕು. ಅವ್ರನ್ನು ಕೂಡ ನಮ್ಮ ಹಾಗೆ ನಾವು ಪ್ರೀತಿ ನಾವು ಮಾಡುವಾಗ, ಯಾಕಂತ ಹೇಳಿದ್ರೆ ಅವರು ದೇವರನ್ನ ನಂಬದೆ ಹೋದ್ರೆ ಅವರು ನರಕಕ್ಕೆ ಹೋಗೋರಾಗಿದ್ದಾರೆ. ಅಲ್ಲೆಲ್ಲ ಅವರು ಪ್ರೀತಿ ಮಾಡೋದು ಅಂತ ಹೇಳಿದ್ರೆ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋದಾಗಿರ್ಬೇಕು. ಅವರಿಗೆ ದೇವರ ವಾಕ್ಯವನ್ನ ನಾವು ಅವರಿಗೆ ತಕ್ಕ ಕಾಲದಲ್ಲಿ ದೇವರ ಸಂದೇಶವನ್ನ ಸಾಕ್ಷಿಯ ಮುಖಾಂತರ ಅವರಿಗೆ ತಲುಪಿಸುವಾಗಬೇಕು. ದೇವರ ನಮಗೆ ಸ್ತೋತ್ರ. ಹೀಗೆ ನೋಡ್ತೇವೆ, ನಮಗೆ ಕೊಟ್ಟಂತ ಆಜ್ಞೆ ನಾವು ಕೈಕೊಂಡು ನಡೆಯುವಾಗ ದೇವರು ನಮ್ಮನ್ನು ಕೂಡ ಆಶೀರ್ವಾದ ಮಾಡೋರಾಗಿದ್ದಾರೆ. ಈ ಕುಟುಂಬ ಏನಾಗಿತ್ತು, ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದರು. ಯಾಕೋಬನ ಪತ್ರಿಕೆ ನೋಡ್ತೇವೆ, ಕ್ರಿಯೆಯಲ್ಲದ ನಂಬಿಕೆ ಅದು ಸತ್ತ ನಂಬಿಕೆ. ಯಾಕೋಬ 2:24 ನೋಡ್ತೇವೆ, ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದ ನೋಡುತ್ತೀರಿ. ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೀರಿ. ಮನುಷ್ಯ ಕ್ರಿಯೆಗಳಿಂದ ನೀತಿವಂತನೆಂದು. ಹೌದು, ಈ ಕುಟುಂಬ ಏನಾಗಿತ್ತು, ಕ್ರಿಯೆಯುಳ್ಳ ಕುಟುಂಬವಾಗಿತ್ತು. ನಾವು ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ ನೋಡುವಾಗ ಅಲ್ಲಿ ಒಂದು ಕುಟುಂಬ ಇತ್ತು. ಅಪೊಸ್ತಲರ 10ನೇ ಅಧ್ಯಾಯ 1 ವಚನ ಹೋದ್ರೆ, ಕೈಸರದಲ್ಲಿ ಇತಾಲಿಯದ ಪಟಾಲಮ ಎನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತ ದೇವರಿಗೆ ಭಯಪಡುವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇಲಿಯನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯಹಿಡಿದವರಾಗಿ, ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ನೋಡ್ತೇವೆ, ಇಲ್ಲಿ ಒಬ್ಬ ಶತಾಧಿಪತಿ ಇದ್ದಾನೆ. ಅವನು 100 ಜನ ಸೈನಿಕರ ಮೇಲೆ ಅಧಿಕಾರಿಯಾಗಿದ್ದಾರೆ.
ಅದಕ್ಕೆ ನಾವು ಕೋರ್ನೆ ನೋಡ್ತಾ ಲೋಕದಲ್ಲಿ ಅವನೇನು ಮಾಡ್ತಾ ಇದ್ದ, ಅವನು ಭಕ್ತನಾಗಿದ್ದ. ತನ್ನ ಮಾನವನ ಸಹಿತವಾಗಿ ದೇವರಿಗೆ ಭಯಪಡ್ತಾ ಇದ್ದ, ಭಯಪಡುವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರ ನಿತ್ಯ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಏನಾಗಿದ್ದ? ಅವನು ಕ್ರಿಯೆಯವನಾಗಿದ್ದ. ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರ ನಿತ್ಯ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಅವನು ಕ್ರಿಯೆಯವನಾಗಿದ್ದ. ಅವನು ಅದನ್ನ ಕ್ರಿಯೆ ರೂಪದಲ್ಲಿ ಮಾಡ್ತಾ ಇದ್ದ ಅಲ್ವಾ? ನೋಡ್ತಾ ಅವನು ಭಕ್ತನಾಗಿದ್ದ ಅಂದ್ರೆ ದೇವರನ್ನ ಅವನು ಹಾಡು ಮುಖಾಂತರ, ಭಜನೆಗಳು ಮಾಡೋ ಮುಖಾಂತರ, ಕುಟುಂಬ ಪ್ರಾರ್ಥನೆ ಮಾಡೋ ಮುಖಾಂತರ ದೇವರಲ್ಲಿ ಭಕ್ತನಾಗಿದ್ದ. ಮನೆಯವರೆಲ್ಲ ಸಹಿತವಾಗಿ ದೇವರಿಗೆ ಭಯಪಡ್ತಾ ಇದ್ದ. ಹೌದು, ಮನೆಯಲ್ಲಿ ನೋಡುವಾಗ ಏನಾಗುತ್ತೆ, ಹೆಂಡತಿ ಅಥವಾ ಮಕ್ಕಳು ಅಥವಾ ಯಜಮಾನ ಎಲ್ಲರಿಗೂ ಏನು ಬೇಕು? ದುಡ್ಡು ಬೇಕು. ಎಲ್ಲರಿಗೂ ದುಡ್ಡು ಬೇಕು. ಅವ್ರು ಯಾವುದೇ ರೂಪಕ್ಕೂ ಕೂಡ ಅದನ್ನ ಅದನ್ನ ಅಂಗೀಕಾರ ಮಾಡಿಕೊಂಡಿರಾಗತ್ತೆ, ಅದು ತಪ್ಪಾಗತ್ತೆ. ಅದು ನ್ಯಾಯಸಮ್ಮತವಾಗಿ ಅದು ಬಂದತೆ ಆದ್ರೆ ದೇವರ ಆಶೀರ್ವಾದ ಹೊಂದುತ್ತದೆ. ಹೀಗೆ ನೋಡಿದ್ರೆ ಈ ಕುಟುಂಬ ಏನಾಗಿತ್ತು? ಭಯಪಡ್ತಾ ಇದ್ರು. ಯಾವ ಪಾಪವನ್ನು ಅವರು ಮಾಡಬಾರದು ಎಂಬಂತ ದೃಢ ನಂಬಿಕೆಯವರಾಗಿದ್ರು. 100 ಸೈನಿಕರುವಾಗ ಅವರಿಗೆ ಲಂಚ, ಸೈನಿಕರು ಅಧಿಕಾರ ಅಂತೇಳಿ ಅವ್ರಿಗೆ ಲಂಚ ಸಿಕ್ಕುವಂತ ಅವಕಾಶ ಇತ್ತು. ಆದ್ರೆ ಅವನು ಲಂಚ ತಕೊಂಡು ಅನ್ಯಾಯ ಮಾಡ್ತಾ ಇರಲಿಲ್ಲ. ಏನಕ್ಕೆ ಸ್ತೋತ್ರ. ಅವನು ಹಣದ ಆಶೆ ಅವನು ಆಗಿರಲಿಲ್ಲ. ದೇವರು ಭಯಪಡ್ತಾ ಇದ್ದ. ದುಡ್ಡು ಏನಾಗಿದೆ? ಹಣದ ಆಶೆ ಸಕಲ ಏನಾಗಿದೆ? ಸಕಲ ನಾಶನ ಕಾರಣವಾಗಿದೆ. ದೇವರಾಮಕ್ಕೆ ನೋಡಿದ್ರೆ ದೇವರಾಮದಲ್ಲಿ ದೇವದೂತರು ಅಂತ ಹೇಳ್ತಾ ಇದ್ದಾರೆ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಮಾಡುವಂತ ಪ್ರಾರ್ಥನೆ ಪರಲೋಕಕ್ಕೆ ಏರುವ ಎಷ್ಟು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಯಾರೋ ಮಾಡಿ ಪ್ರಾರ್ಥನೆ ಅಂತ ಹೇಳಿದ್ರೆ ಅವ್ರು ಪ್ರಾರ್ಥನೆ ಮಾಡೋಲ್ಲ ಹೇಳಿದ ಅಂತ ಹೇಳಿ ಮಾಡೋದಲ್ಲ. ಅಥವಾ ಒಂದು ನಿಮಿಷ ಭಾಷಣ ಪ್ರಾರ್ಥನೆ ಮಾಡೋದು ಹೇಳಿದ್ರೆ ಎದ್ನಕ್ಕೆ 1 ನಿಮಿಷ, ಮಲ್ಕೊಂಡು 1 ನಿಮಿಷ ಅಷ್ಟೇ, ಪ್ರಾರ್ಥನೆ ಜೀವಿತನೇ ಇಲ್ಲ. ಹೌದು, ಈ ಕೋರ್ನೇಲನು ಅಷ್ಟು ಜನ ಮೇಲೆ ಅಧಿಕಾರಿಯಾಗಿದ್ದ ಕೂಡ ಅವನು ಕುಟುಂಬಸ್ಥನಾಗಿದ್ದ. ಅದು ಒಬ್ಬನೇ ಇರಲಿಲ್ಲ ಅಲ್ವಾ? ಕುಟುಂಬಸ್ಥನಾಗಿದ್ದ. ಹೀಗಿದ್ದ ಕೂಡ ಅವನ ಕುಟುಂಬ ಅವನಿಗೆ ಸಹಾಯ ಮಾಡ್ತಾ ಇತ್ತು. ಏನಕ್ಕೆ ಹೀಗಿರೋ ಪ್ರಾರ್ಥನೆ ಮಾಡ್ತಾ ಇದ್ದ ಮತ್ತು ದಾನ ಧರ್ಮ ಮಾಡ್ತಾ ಇದ್ದ. ಹೌದು, ತುಂಬಾ ಜನ ಏನ್ ಮಾಡ್ತಾರೆ, ಎಕ್ಸ್ಟ್ರಾ ದುಡ್ಡು ಇರೋದನ್ನ ಏನ್ ಮಾಡ್ತಾರೆ, ಅವ್ರು ಖರ್ಚು ಮಾಡ್ತಾರೆ. ಅಥವಾ ಪುಣ್ಯಕಾರ ಸಂಪಾದನೆ ಮಾಡಿ ಖರ್ಚು ಮಾಡ್ಬೋದು. ಕೆಲವರು ಬೇರೆ ಬೇರೆ ಆಲೋಚನೆಗಳಿಂದ ಅವರು ಖರ್ಚು ಮಾಡಬಹುದು. ಇನ್ನು ಅನೇಕ ಉದ್ದೇಶಗಳು ಮನುಷ್ಯರಿಗೆ ಇರ್ತವೆ. ಜನಕ್ಕೆ ಸ್ತೋತ್ರ. ಅದನ್ನು ನಾನು ಇವಾಗ ಬಿಡಿಸಿ ನಿಮಗೆ ಹೇಳೋಕ್ಕಾಗಿಲ್ಲ. ಹೌದು, ಮನುಷ್ಯನು ಸ್ವಾರ್ಥಿಯಾಗಿದ್ದಾನೆ, ದೇವರು ಸ್ವಾರ್ಥಿಯಾಗಿದ್ದಾರೆ. ಅಲ್ಲಿಗ ಹೌದು, ನೋಡ್ತೀವಿ ಕೋರ್ನೆಲನು ದಾನ ಮಾಡ್ತಾ ಇದ್ದ. ಅವನು ಬೇರೆ ಲಂಚ ತಕೊಂಡು ದಾನ ಮಾಡಿದ್ರೆ ಅಥವಾ ಇನ್ನು ಬೇರೆ ಏನೇನೋ ಅನ್ಯಾಯ ಮಾಡಿದ್ರು ತಗೊಂಡು ದಾನ ಮಾಡಿದ್ರೆ ದೇವ್ರ ಮುಂದೆ ಅದೇನು ಮಾಡ್ತಾರೆ, ಲೆಕ್ಕಕ್ಕೆ ಬರ್ತಾರೆ. ಅವ್ರ ಪ್ರಾರ್ಥನೆ ಕೂಡ ಬರುವಕ್ಕೆ ಏನು ಹೋಗ್ತಾ ಇರಲಿಲ್ಲ. ಅವನು ಪ್ರಾಮಾಣಿಕನಾಗಿದ್ದ, ದೇವರಿಗೆ ಭಯಭಕ್ತನಾಗಿದ್ದ. ಅದೇ ಮೇರೆಗೆ ಈ ಕುಟುಂಬ ಕೂಡ ಏನಾಗಿತ್ತು, ದೇವರಲ್ಲಿ ಭಯಭಕ್ತಿಯುಳ್ಳದಾಗಿತ್ತು. ದೇವರಕ್ಕೆ. ಆದ್ರೆ ಎಲಿಜಬೆತಳು ಬಂಜಿಯಾದದ್ರಿಂದ ಲೂಕ 1:7 ಬರುವಾಗ ಅಲ್ಲಿ ನೋಡ್ತೇವೆ. ಆದ್ರೆ ಎಲಿಜಬೆತಳು ಬಂಜಿಯಾದದ್ರಿಂದ ಅವ್ರಿಗೆ ಮಕ್ಕಳಿರಲಿಲ್ಲ. ಹೌದು,
ಒಂದು ಕುಟುಂಬ ನೋಡುವಾಗ ಆ ಕುಟುಂಬದಲ್ಲಿ 2 ತಿಂಗಳು 3 ತಿಂಗಳು 4 ತಿಂಗಳು ಆದ ತಕ್ಷಣ ಅಲ್ಲಿ ಏನ್ ಬೇಕು ಅವ್ರಿಗೆ? ಗುಡ್ ನ್ಯೂಸ್ ಬೇಕು ಅಲ್ವಾ? ಎಲ್ಲ ಗುಡ್ ನ್ಯೂಸ್ ಏನಿಲ್ವಾ ಅಂತ ಕೇಳ್ತಾರೆ. ಗುಡ್ ನ್ಯೂಸ್. ಈ ಕಥಾಗಳಿಗೆ ಏನ್ ಬೇಕು? ಅವ್ರಿಗೆ ಮಕ್ಕಳು ಬೇಕು, ಅಜ್ಜಿಗೆ ಮೊಮ್ಮಕ್ಕಳು ಬೇಕು. ಏನಕ್ಕೆ? ಹೀಗಿರುವಾಗ ಏನಾಗಿದೆ, ಆಕೆಗೆ ಮಕ್ಕಳು ಇಲ್ಲಿ ಏನು ಮಕ್ಕಳು ಆಗಲಿಲ್ಲ, ಬಂಜೆ ಆಗಿದ್ರು. ಅಂದ್ರೆ ಅಲ್ಲಿ ಸುಮಾರು ದಿನಗಳು ಕಳೆದೋಯ್ತು ಅಲ್ವಾ? 1 ವರ್ಷ 2 ವರ್ಷ 3 ವರ್ಷ ಸುಮಾರು ತಿಂಗಳು ಕಳೆದೋಗ್ಬಿಡ್ತು, ವರ್ಷಗಳೇ ಕಳೆದೋಗ್ಬಿಡ್ತು. ಆದ್ರೆ ಜಕರ ಏನ್ ಮಾಡ್ತಿದ್ದಾನೆ? ನನ್ನ ಹೆಂಡತಿಯನ್ನ ಅವನು ಪ್ರೀತಿ ಮಾಡ್ತಾ ಇದ್ದಾನೆ. ಹೌದು, ಆ ಹೆಂಡತಿಯನ್ನ ಬಿಟ್ಟು ಬೇರೆ ಮದುವೆ ಆಗಲಿಕ್ಕೆ ಅವನಿಗೆ ಅವಕಾಶ ಇದ್ದಿತ್ತು. ಬೇರೆ ಕಡೆ ಬೇರೆಯವ್ರ ಮಕ್ಕಳ ತಕೊಂಡು ಸಾಗಲಿಕ್ಕೆ ಅವಕಾಶ ಇದ್ದಿತ್ತು. ಆದ್ರೂ ಕೂಡ ಜಕರ ಬಗ್ಗೆ ನೋಡುವಾಗ ಅವನು ಕೊಟ್ಟರೆ ನನಗೆ ದೇವರೇ ನನಗೆ ನನ್ನ ಪತ್ನಿಯಿಂದಲೇ ಮಕ್ಕಳು ಕೊಡ್ಲಿ ಎಂಬುದಾಗಿ ದೃಢ ನಂಬಿಕೆಯವನಾಗಿದ್ದಾನೆ. ನಮಗೆ ಹೀಗೆ ನೋಡ್ತಾರೆ. ಅವ್ರಿಗೆ ಏನಾಗ್ತದೆ ಕೊನೆಗೆ ಅವರು ವಯಸ್ಸಾಗ್ಬಿಡ್ತಾರೆ. ಜಕರಿಗೆ ವಯಸ್ಸಾಗ್ಬಿಡ್ತಾರೆ, ಮುಖ ಆಗ್ಬಿಡ್ತಾನೆ. ಮತ್ತು ಅವನ ಹೆಂಡತಿ ಕೂಡ ವಯಸ್ಸಾಗ್ಬಿಡುತ್ತೆ. ಮತ್ತು ಆಕೆಗೆ ಹೆಣ್ಣು ಮಕ್ಕಳ ಪೀರಿಯಡ್ ಆಗುವಂಥದ್ದು ಕೂಡ ಆಕೆ ಹಿಂದೆ ಹೋಗ್ತಾರೆ, ವಯಸ್ಸಾಗ್ಬಿಡ್ತಾರೆ ಅಲ್ಲಿ. ಹೀಗೆ ನೋಡ್ತಾರೆ. ವಚನ 8 ಬರುವಂತಾರೆ. ಹೀಗಾಗಿ ಜಕರಿಯ ವರ್ಗದ ಸಂತತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮ ನಡೆಸುತ್ತಿರಲು ದೇವಾಲಯಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲ್ಲನಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ನೋಡಿ, ಜಕರಿಯನ ವರ್ಗದ ಸರತಿ ಬಂದಾಗ ಈ ಜಕರ್ಯ ಮತ್ತು ಜಕರ್ಯನಾಗಿದ್ದಾನೆ, ಯಾಜಕ ವರ್ಗದವನಾಗಿದ್ದಾನೆ, ದೇವ ಸೇವಕರ ವರ್ಗದವನಾಗಿದ್ದಾನೆ. ಅವನ ಸರತಿ ಬಂದಾಗ ಅದು ತುಂಬಾ ಅವರ ಸಂಘದಲ್ಲಿ ತುಂಬಾ ಜನ ಇರೋರು, ಒಬ್ಬರೇ ಮಾಡಕ್ ಆಗಲ್ಲ. ಹೀಗೆ 1 ತಿಂಗಳು 1 ತಿಂಗಳು ಹೀಗೆ 12 ತಿಂಗಳಲ್ಲಿ ಏನಾದ್ರು 12 ಜನ ಮಾಡ್ಬೋದು. ಹೀಗೆ ಏನಾಗಿತ್ತು, ಅವ್ರು ಏನ್ ಮಾಡ್ತಾ ಇದ್ರು ಅದನ್ನ ವಿಂಗಡಣೆ ಮಾಡ್ಕೊಂತ ಇದ್ರು. ಹೀಗೆ ಇವರ ಸರತಿ ಬಂದಾಗ, ಜಕರ್ಯನ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಕೆ ಧರ್ಮವನ್ನು ನಡೆಸುತ್ತಿರಲು ಜಕರ್ಯ ಅವನೇನಾಗಿಲ್ಲ, ದೇವ್ರು ಬಿಟ್ಟು ಮುಂದೆ ಹೋಗಲಿಲ್ಲ. ದೇವ್ರು ನನಗೆ ಸಂತಾನ ಕೊಡಲಿಲ್ಲ, ನನಗೆ ಯಾಕೆ ದೇವ್ರ ಸಂತಾನದಲ್ಲಿ ಹೋಗಿ ಅವನು ಸೇವೆ ಮಾಡಲಿ ಎಂದಾಗ ದೇವ್ರು ಬಿಟ್ಟು ಅವನು ಹೋಗಲಿಲ್ಲ. ದೇವರ ನಂಬಿಕೆಯಾಗಿ ತನ್ನ ಸರತಿ ಬಂದಾಗ ಆಲಯಕ್ಕೆ ಹೋಗಿ ದೇವರನ್ನ ಘನಪಡಿಸುವಾಗಿದ್ದ. ನಾವು ದೇವರ ಎಂತ ಸ್ಥಿತಿ ಗತಿಗಳಲ್ಲಿ ಕೂಡ ದೇವರನ್ನ ಮಹಿಮೆ ಪಡಿಸುವಾಗಿರ್ಬೇಕು, ದೇವರ ಆರಾಧನೆ ಮಾಡೋದಾಗಿರ್ಬೇಕು. ಆಗ ದೇವರು ಅದ್ಭುತ ಮಾಡೋದಾಗಿದೆ. ಇದು ನಮಗೆ ಸ್ತೋತ್ರ. ಇಲ್ಲಿ ನೋಡ್ತೇವೆ 9ನೇ ವರ್ಷ 2ನೇ ಭಾಗ, ಯಾಜಕರ ಮರ್ಯಾದೆ ಪ್ರಕಾರ ಪಾಲಿಗೆ ಬಂತು. ಧೂಪನ ಅರ್ಪಿಸುವ ಹೊತ್ತಿನಲ್ಲಿ ಜನಗುಂಪೆಲ್ಲ ಹೊರಗೆ ನಿಂತು ದೇವರು ಪ್ರಾರ್ಥಿಸುತ್ತಿರಲಾಗಿ. ಜನಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ. ಜನರು ಎಲ್ಲಿದ್ರು? ದೇವಾಲಯದ ಅಂಗಳದಲ್ಲಿದ್ರು. ದೇವಾಲಯ ಕೇಳುವಾಗ ಅತೀ ಪರಿಶುದ್ಧ ಸ್ಥಳ ಮತ್ತು ಪರಿಶುದ್ಧ ಸ್ಥಳ ಮತ್ತು ಅಂಗಳ, ಅಲ್ಲಿ ಅಂಗಳದಲ್ಲಿ ಜನರು ಇರುವಾಗ ಹೊರಗೆ ಅವರು ನಿಂತಿದ್ದಾರೆ. ಹೊರಗೆ ನಿಂತು ಅವ್ರು ಏನ್ ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಜಕನು ಜನರಿಗೋಸ್ಕರ ದೇವಸ್ಥಾನ ಮಾಡ್ಕೊಂಡು ಹೋಗುವಾಗ ಜನರು ಕೂಡ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೌದು, ಒಂದ್ ವೇಳೆ ಈ ತರ ಪ್ರಾರ್ಥನೆ ಮಾಡಿದ್ದಿರ್ಬೋದು, ದೇವರೇ ಜಕರ್ಯಗೆ ಸೇವಕರಿಗೆ ಒಬ್ಬ ಸಂತಾನ ಕೊಡಪ್ಪ, ಅವರ ಪಾಪಗಳನ್ನು ನೀನು ದೇವರೇ ಕ್ಷಮಿಸಪ್ಪ ಅಂತ ಹೇಳಿರ್ಬೋದು. ಹೌದು, ಅವ್ರ ಯಾವ ಪಾಪವನ್ನು ಅವರು ಮಾಡಿದಾರೆ ಅಂತಲ್ಲ. ಹೌದು, ಮನುಷ್ಯ ಏನಾಗಿದ್ದಾನೆ?
ಮನುಷ್ಯನೇ ಆಗಿದ್ದಾನೆ. ಇದು ನಮಗೆ ಮನುಷ್ಯನು. ಹೌದು, ಇದು ಈ ಘಟನೆ ಇದು ಯೇಸು ಕ್ರಿಸ್ತರು ಇನ್ನೂ ಏನಾಗಿಲ್ಲ, ಲೋಕದಲ್ಲಿ ಹುಟ್ಟಿ ಬಂದಿರಲಿಲ್ಲ. ಹೌದು, ಇಂಥ ಕಾಲದಲ್ಲಿ ಈ ಜಕರ್ಯನಿಗೋಸ್ಕರ ಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ ನಮಗೋಸ್ಕರ ಮಾಡ್ತಾ ಇದ್ದಾರೆ ಮತ್ತು ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲಾ ಅವರು ನಂಬಿದಂಥವರು ನಂಬಿದವರಿಗೋಸ್ಕರ, ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಅವರು ಪ್ರಾರ್ಥನೆ ಮಾಡಬೇಕಾಗಿದೆ. ಪ್ರಾರ್ಥನೆ ಮಾಡದೆ ಹೋದ್ರೆ ಸೇವಕರು ಸೇವೆಯಲ್ಲಿ ನಿಂತ್ಕೊಳ್ಳಿಕ್ಕೆ ಅಸಾಧ್ಯವಾಗಿದೆ. ಈ ದಿನಗಳಲ್ಲಿ ನೋಡುವಾಗ ಎಷ್ಟೋ ಸೇವಕರು ಅವರು ತೀರಿಕೊಂಡಿದ್ದಾರೆ. ಎಷ್ಟೋ ಪಾಸ್ಟ್ಗಳು ಸಭೆ ಅವರು ಏನಾಗಿದೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪಾಸ್ಟ್ ಅಪ್ಪ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಪಾಸ್ಟ್ಗಳ ಸಭೆಗಳಲ್ಲಿ ಪಾಸ್ಟ್ಗಳು ಇಲ್ಲದವರಾಗಿದ್ದಾರೆ. ಯಾರ ಜವಾಬ್ದಾರಿ? ವಿಶ್ವಾಸಿಗಳ ಜವಾಬ್ದಾರಿ ಆಗಿರ್ತದೆ. ವಿಶ್ವಾಸಿಗಳ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಸೇವಕರು ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದ್ದಾರೆ. ದೇವ ಜನರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಅವ್ರು ಯಾವ ಸಲಹೆ ಆಗಿರಲಿ, ಅವ್ರಿಗೋಸ್ಕರ ದೇವ ಜನರು ಪ್ರಾರ್ಥನೆ ಮಾಡಬೇಕಾಗಿದೆ. ಹೌದು, ಪ್ರಾರ್ಥನೆ ಮಾಡುವಾಗ ದೇವರ ಪ್ರಾರ್ಥನೆಗಳನ್ನು ಕೇಳಿ, ನಿಮ್ಮ ಪ್ರಾರ್ಥನೆ ಕೇಳಿ ಅದ್ಭುತ ಮಾಡೋದಾಗಿದ್ದಾರೆ. ಹೌದು, ದೇವ ಜನರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ಅವರ ಪ್ರಾರ್ಥನೆ ಕೇಳಿ ಅದ್ಭುತ ಮಾಡಿದ್ದಾರೆ. ಹೌದು, ಇಲ್ಲಿ ಜನರು ಪ್ರಾರ್ಥನೆ ಮಾಡುವಾಗ ದೇವರೇ ನಮ್ಮ ಪಾಪ ಕ್ಷಮಿಸು, ದೇವರೇ ಕ್ಷಮಿಸು, ದೇವರೇ ನಮಗೆ ಕ್ಷಮಿಸು, ಸೇವಕರಿಗೆ ಒಂದು ಸಂತಾನ ಕೊಡು ಎಂದಾಗಿ ಅವರು ಕೇಳಿದ್ರು. ಸೇವಕರಿಗೋಸ್ಕರ ಅವರು ಪ್ರಾರ್ಥನೆ ಮಾಡಬೇಕು. ದೇವರೇ ಸೇವಕರು ತಿಳಿಯದೆ ಮಾಡಿದ ತಪ್ಪನ್ನ ಕ್ಷಮಿಸು ಎಂಬುದಾಗಿ ಹೇಳಿದ್ರು. ದೇವ ನಮಗೆ ಹೌದು, ದೇವರು ಎಲ್ಲ ಪ್ರಾರ್ಥನೆ ಕೇಳುವರಾಗಿದ್ದಾರೆ. ದೇವರ ಸ್ಥಾನ ಇದ್ದು ದೇವರ ಧೂಪ ಸುಡುತ್ತಿರುವಾಗ, ದೇವರ ಯಜ್ಞ ಅರ್ಪಣೆ ಮಾಡುತ್ತಿರುವಾಗ ಅದೇನಾಗಿದೆ, ದೇವ ದೂತನಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ವಚನ 11, ದೇವರು ಪ್ರಾರ್ಥಿಸುತ್ತಿರಲಾಗಿ ಜನರು ಹೊರಗೆ ನಿಂತು ದೇವರು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪ ಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವರಿಗೆ ಕಾಣಿಸಿಕೊಂಡನು. ಹೌದು, ಬರೀ ಸೇವಕರು ಮಾತ್ರ ಅಲ್ಲ, ವಿಶ್ವಾಸಿಗಳು ಕೂಡ ಏನು ಮಾಡಬೇಕಾಗಿದೆ? ಪ್ರಾರ್ಥನೆ ಮಾಡಬೇಕಾಗಿದೆ. ಹೌದು, ಈಗಾಗಲೇ ಕೇಳಿಸಿಕೊಂಡ ಪ್ರಕಾರ ಎಷ್ಟೋ ಸೇವಕರು ಈ ಸಭೆಗಳು ಏನಾಗಿದೆ, ಇವಾಗ ಪಾಸ್ಟರ್ ಇಲ್ಲದೆ ಅನಾಥ ಮಾಡ್ತಿದ್ದಾರೆ. ಈಗ ಸೇವಕರು ಇಲ್ಲದೆ ಏನಾಗ್ತಾ ಇದ್ದೇವೆ, ಜನರು ಹೋಗ್ತಾ ಇದ್ದಾರೆ ಒಂದು ಜಾಗದಲ್ಲಿ, ಅಲ್ಲಿ ಅವ್ರ ಸ್ವಂತ ಜಾಗ ಇಲ್ಲ. ಹೀಗಿಲ್ಲಾಗಲೇ ಸ್ವಲ್ಪ ಸಮಸ್ಯೆ ಆಗಿ ಸ್ವಂತ ಜಾಗ ತಗೊಂಡೇ ನೀವು ಮಾಡಿ ಇಲ್ಲಂದ್ರೆ ಮಾಡ್ಕೋಬೇಡ ಅಂತ ಹೇಳೋದಕ್ಕೆ ಏನಾಗಿದೆ, ಸುಮಾರು ಜನ 100 ಸುಮಾರು ಜನ ಏನಾಗಿದೆ, ಇವಾಗ ಸಬ್ಲರ್ಸ್ ಆಗ್ತಾ ಇಲ್ಲ. ಸುಮಾರು ವರ್ಷಗಳಿಂದ ಅವ್ರ ಪಾಪ 14 ವರ್ಷ ಸೇವೆ ಮಾಡ್ತಾ ಇಲ್ಲ ಇದ್ರಲ್ಲಿ. ಆದ್ರೆ ಇವಾಗ ಸ್ವಂತ ಸ್ಥಳದಿಂದ ಕಾಲ ಸೇವೆ ಮಾಡಲಿಕ್ಕೆ ಅಸಾಧ್ಯ ಅಂತ ಹೇಳಿ ಸಬ್ಲರ್ಸ್ಗೆ ಆಗ್ತಾ ಇಲ್ಲ. ಅವರೆಲ್ಲ ಈಗ ಬೇರೆ ಚರ್ಚೆ ಹೋಗ್ತಾ ಇದ್ದಾರೆ. ಕೆಲವರು ಹಿಂದಕ್ಕೆ ಹೋಗ್ತಾರೆ. ಬೇರೆ ನೆನ್ನೆ ಒಬ್ಬರು ಹೇಳ್ತಾ ಇದ್ರು, ಏನಾಗಿದೆ, ಪಾಸ್ಟ್ ತೀರ್ ಹೋಗಿದ್ದಕ್ಕೆ ಸಭಿಕರು ಎಲ್ಲ ಹಿಂದಕ್ಕೆ ಹೋಗ್ಬಿಡ್ತಾ ಇದ್ದಾರೆ. ಹೌದು, ಇದಕ್ಕೇನು ಕಾರಣ? ಪ್ರಾರ್ಥನಾ ಜೀವ ಇಲ್ಲದೆ ಕಾರಣ ಆಗಿದೆ. ಅಪನಂಬಿಕೆ. ನಾವು ದೇವರ ನಂಬಿಕೆ ಆಗಿದ್ದೇವಾ? ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರ ಕೇಳಿಕೊಳ್ಳಲಾಗಿರ್ಬೇಕು. ದೇವರ ಪ್ರಾರ್ಥನೆ ಕೇಳಿ ಅದ್ಭುತ ಮಾಡಲಾಗಿದೆ. ದೇವರ ಬಗ್ಗೆ ದೇವರೇ ನನ್ನ ಪಾಪ ಕ್ಷಮಿಸಪ್ಪ. ಹೌದು, ಜನರ ಪಾಪ ಕೂಡಿದಾಗಿದೆ. ದೇವ ಜನರಿಗೆ ಆಸ್ವಾದಕ್ಕೆ ಅಡ್ಡಿಯಾಗಿದೆ. ಅಲ್ಲೆಲ್ಲಾ ಹೌದು, ಹೀಗಿರುವಾಗ ಅವರ ಜನರು ಪ್ರಾರ್ಥನೆ ಮಾಡ್ತಿರಲಾಗಿ ಕರ್ತನ ದೂತ ಜಕರ್ಯ ಬಳಿಗೆ ಬರ್ತಾ ಇದ್ದಾರೆ. ಬಂದು ಮಗ ಹುಡ್ತಾನೆ ಎಂದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ನೀವು ಓದ್ಕೊಂಡ್ರೆ ಮನೆಯಲ್ಲಿ ಇದನ್ನ 13 ವಚನ ಮಾತ್ರ ಓದ್ಕೊಳ್ಳೋಣ. ಆದರೆ ಆ ದೂತನು ಅವನಿಗೆ, ಜಕರ್ಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು,
ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು, ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವು ಉಲ್ಲಾಸವು ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು. ಇಲ್ಲಿ ನೀವು ಓದ್ಕೊಡ್ತಾರೆ. ಆಮೇಲೆ 19 ವರ್ಷಕ್ಕೆ ಬರುವ ನೋಡ್ತಾರೆ, 18 ನೋಡ್ತಾರೆ. ಜಕರಿಯನ ದೂತರಿಗೆ ಇದನ್ನು ನಾನು ಯಾಕಂತ ತಿಳ್ಕೊಳ್ಳಲಿ, ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು, ನಿನ್ನ ಕೂಡ ಮಾತಾಡಿ ಈ ಶುಭ ವರ್ತಮಾನವು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳಿಸಲ್ಪಟ್ಟಿದ್ದೇನೆ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು. ಆಗ ನೀನು ಅದನ್ನು ನಂಬದೆ ಹೋದದ್ದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡದೆ ಮೂಕನಾಗಲು ಎಂದು ಅವರಿಗೆ ಉತ್ತರ ಕೊಟ್ಟನು. ದೇವರು ಅಲ್ಲಿ ಅನೇಕ ಮಾತನ್ನು ಹೇಳ್ತಾ ಇದ್ದಾರೆ. ಆ ಹುಡುಗ ಎಂಟವನಾಗಿರ್ತಾನೆ. 15 ವರ್ಷ ಓದ್ಕೊಡ್ರಿ. ಅವನು ಕರ್ತ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದ ಹಂದಿನಿಂದ ಪೂತಾದ ಬಣ್ಣನಾಗಿರುವನು. ಯೆಶಾಯನಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲ್ಲಿನ ಗುಣ ಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸು ಎಂದು ಹೇಳಿದನು. ಜಕರಿಯನ ದೂತನಿಗೆ ಇದನ್ನು ನಾನು ಯಾಕಂತ ತಿಳಿದುಕೊಳ್ಳಲಿ, ನನ್ನ ಮುದುಕನು, ಹೆಂಡತಿಯು ದಿನ ಹೋದವಳು ಎಂದು ಹೇಳಿದನು. ನೋಡ್ತಾರೆ ದೇವವಾಕ್ಯದಲ್ಲಿ ಇವನು ಜಕರಿಯ ನೋಡ್ತಾರೆ ದೇವವಾಕ್ಯದಲ್ಲಿ. ಒಂದು ವೇಳೆ ನಿನಗೆ ಏನಾಗಿತ್ತು, ಅಬ್ರಹಾಂ ಕುರಿತಾಗಿ ನಿನಗೆ ಗೊತ್ತಿಲ್ವಾ? 99 ವರ್ಷದವನಾದ ಅಬ್ರಹಾಮಿಗೆ ದೇವರು ಮಗನನ್ನ ಕೊಟ್ಟರು. ಆದಿಕಾಂಡದಲ್ಲಿ ನಾವು ನೋಡ್ಬೋದು. ಆದಿಕಾಂಡ 14ನೇ ಅಧ್ಯಾಯ 1, 18ನೇ ಅಧ್ಯಾಯ 12 ನೋಡ್ತಾರೆ. ಓದೋದು ಬೇಡ. ನೋಡ್ತಾರೆ, ಸಾರಳಾಗಿದ್ದಳು, ಬಂಜೆಯಾಗಿದ್ದಳು. ಮತ್ತು ನೋಡ್ತಾರೆ 18, 12 ನೋಡುವಾಗ ಹೀಗೆಲ್ಲಾಗಿ ಆಕೆ ನನ್ನಂತ ಮುದುಕಿಗೆ ಭೋಗವಾಗಿದ್ದೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ನೋಡ್ರಿ, ಈ 100 ವರ್ಷದಾಗಿತ್ತು. ಎಷ್ಟು ವರ್ಷ ಆಗಿತ್ತು? 100 ವರ್ಷದಾಗಿತ್ತು. ಅಬ್ರಹಾಮ 100 ವರ್ಷವಾಗಿತ್ತು. ಇಸಾಕ್ ಮಗ ಇಸಾಕ್, ಅವನ ಹೆಂಡತಿ ಕೂಡ ಏನಾಗಿದ್ದು, ಬಂಜೆಯಾಗಿದ್ದಳು. ಇಸಾಕನು ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರ ಆಕೆಗೆ ಮಕ್ಕಳು ಕೊಟ್ಟರು. 12 ಕುರಿತಾಗಿ ಬರುವಾಗ 12 ಕೂಡ ಏನಾಗಿದ್ದಳು, ಬಂಜೆಯಾಗಿದ್ದಳು. ಆಕೆ ದೇವರ ಮುಂದೆ ಅರಿಕೆ ಮಾಡಿಕೊಂಡಾಗ ದೇವರ ಆಕೆಗೆ ಮಗನನ್ನ ಕೊಟ್ಟರು. ಹೀಗೆಲ್ಲ ಜಕರಿಯನಿಗೆ ಗೊತ್ತಿದ್ದೇ ಇವನು ಏನು ಮಾಡ್ಬೋದು, ಅವನು ದೇವರ ಮುಂದೆ ನಂಬಿಕಸ್ಥನಾಗಿದ್ದ. ದೇವ ಕೊಡ್ತಾರೆ ಎಂಬುದಾಗಿ ಅವನು ನಂಬಿಕಸ್ಥನಾಗಿದ್ದ. ಇಬ್ರು ನಂಬಿಕಸ್ಥನಾಗಿ ಕರ್ತನ ಎಲ್ಲ ಆಜ್ಞೆಗಳನ್ನು ನಿರ್ದಿಷ್ಟಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ತಾ ಇದ್ರು. ದೇವರು ಅದ್ಭುತ ಮಾಡ್ತಾರೆ. ದೇವರು ಅದ್ಭುತ ಮಾಡ್ತಾರೆ ಎಂದಾಗ ಅವರು ದೇವರು ನಂಬಿಕೆಯವರಾಗಿದ್ರು. ಹೌದು, ಹೀಗಿರುವಾಗ ನೋಡ್ತಾರೆ, ದೇವರು ತನ್ನ ಸಮಯ ಬಂದಾಗ ಪ್ರತ್ಯಕ್ಷ ಆಗಿ ಮಗನನ್ನೇ ಕೊಡುವ ಹಾಗೆ ದುಡ್ಡು ಕಳಿಸ್ಕೊಂಡ್ರು. ಆದ್ರೆ ಜಕರಿಯ ಏನ್ ಮಾಡ್ತಾ ಇದ್ದಾನೆ, ನಾನು ಹೇಗೆ ತಿಳ್ಕೊಳ್ಳಲಿ, ಯಾಕೆ ತಿಳ್ಕೊಳ್ಳಲಿ, ನಾನು ಮುದುಕನು, ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಅಪನಂಬಿಕೆ ಬಂದ್ಬಿಡ್ತು ಅವರಿಗೆ. ಜಕರಿಯ ಬಂತು, ಅಪನಂಬಿಕೆ ಬಂದ್ಬಿಡ್ತು. 100 ವರ್ಷದವನಾದ ಅಬ್ರಹಾಮ ಮಕ್ಕಳನ್ನು ಕೊಟ್ಟರು, ಇಸಾಕನಿಗೆ ಮಗನ ಮಕ್ಕಳು ಕೊಟ್ಟರು, 12ಗೆ ಮಕ್ಕಳು ಕೊಟ್ಟರು. ಈ ಎಲ್ಲ ಹಿಸ್ಟ್ರಿ ಗೊತ್ತಿರುವಂತ ಜಕರಿಯನಿಗೆ ಏನಾಗಿದೆ ಇವಾಗ, ಅಪನಂಬಿಕೆ ಬರ್ತಾ ಇದೆ. ಅಪನಂಬಿಕೆ, ನಾನು ಮುದುಕರು, ನನ್ನ ಹೆಂಡತಿ ಅತಿ ವಯಸ್ಸಾಗ್ಬಿಡ್ತು, ಇದು ಅಸಾಧ್ಯ, ಹೇಗಾಗತ್ತೆ ಎಂದಾಗೆ. ಹೆಂಗೆ ಇದು ಯಾಕಂದ್ರೆ ನಮ್ಮದೇ ಕೇಳಿ ಗುರುತು ಕೇಳ್ತಾ ಇದ್ದಾರೆ. ಹೌದು, ನಾವು ದೇವರ ಮೇಲೆ ಅಪನಂಬಿಕೆ ಪಟ್ಟರೆ ಏನಾಗ್ತಾರೆ, ಆಸ್ವಾದಕ್ಕೆ ತಡೆ ಉಂಟಾಗ್ತಾರೆ. ಅಲ್ಲೇವ್ಯಾ ನೋಡ್ತೀನಿ ಇರೋದ್ರಲ್ಲಿ
ಇಲ್ಲಿ ಅಪನಂಬಿಕೆ ನಮ್ಮದೇ ಹೋದಕ್ಕೆ ಏನಾಯ್ತು, ಅವನು ಮೂರ್ಖ ತನಕ ಅವನು ಮೂರ್ಖನಾಗಿದ್ದ. ಆ ಹೆಸರು ಇಡುವ ತನಕ ಅವನು ಮೂರ್ಖನಾಗಿದ್ದ. ಹುಟ್ಟಿದಾಯ್ತು, ಹೆಸರಿಡು ಸಮ ಬಂದಾಗ ಮಗು ಹೆಸರು ಇಡಬೇಕಂತ ಹೇಳುವಾಗ ಅವನು ಹಲಿಗೆ ಮೇಲೆ ಅದನ್ನ ಬರ್ದಾಗ್ಲೇ ಹೇಳುತ್ತೆ, ಹೆಸರು ಬರ್ದಾಗ್ಲೇ ಅವ್ನು ಏನಾಯ್ತು, ಅವಾಗ ನಾಲಿಗೆ ಸಡಲವಾಯ್ತು ಅಂತಾರೆ. ಇದು ನಮಗೆ ಹೀಗಿರುವಾಗ ನಾವು ದೇವರ ಮೇಲೆ ನಂಬಿಗಸ್ತರಾಗಿದೆ. ಹೌದು, ನನಗೆ ಸಂತಾನ ಇಲ್ಲ ಎಂಬುದಾಗಿ ಜಗತ್ತಿಗೆ ದೇವರು ಬಿಟ್ಟು ಹೋಗಲಿಲ್ಲ. ದೇವರು ನಂಬಿಗಸ್ತರಾಗಿದ್ದ, ದೇವರು ಪ್ರಾರ್ಥನೆ ಮಾಡ್ತಾನೆ ಇದ್ದ. ದೇವರು ಅವರಿಗೆ ಪ್ರತ್ಯಕ್ಷನಾಗಿ ಸಂತಾನ ಕೊಟ್ಟರು. ಆದರೆ ಅವರ ಅಪನಂಬಿಕೆ ಪಡ್ತಾರೆ. ನಾನು ಮುದುಕ, ನನಗೆ ಅಸಾಧ್ಯ, ನನಗೆ ಆಗಲ್ಲ ಅಂತ ಹೇಳಿ. ಹೌದು, ದೇವರು ಆಶೀರ್ವಾದ ಕೊಡುವಾಗ, ದೇವರು ನಿಮ್ಮ ಜೀವಿತ ಅದ್ಭುತ ಮಾಡಲಿಕ್ಕೆ ದೇವರು ಸಮ ಉಂಟು. ಅವಸರ ಇವಾಗ ಅದ್ಭುತ ಆಗಲಿಲ್ಲ, ಅದ್ಭುತ ಆಗಲಿಲ್ಲ ಅಂತ ದೇವ್ರು ಬಿಟ್ಟು ಹೋಗ್ಬಿಟ್ರೆ ಆಗೋದು ನಷ್ಟ. ಬಿಟ್ಟು ಹೋದಂಥವ್ರಿಗೆ ದೇವಾಗ ಹೀಗೆ ಹೇಳ್ತಾರೆ, ಲೋಕ 18 ಹೀಗೆ ಹೇಳ್ತಾರೆ, ದೇವರು ಆದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಅವ್ರ ವಿಷಯದ ತಡ ಮಾಡಿದ್ರು ಅವ್ರ ನ್ಯಾಯವನ್ನ ತೀರಿಸದೆ ಇರುವನ್ನೇ ಎಂದು ನೋಡ್ತಾರೆ. ಲೋಕ 18ನೇ ಅಧ್ಯಾಯ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ, ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ನೋಡ್ತಾರೆ, ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ, ದೇವರಾದುಕೊಂಡರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ. ಹಗಲು ರಾತ್ರಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮೊರೆ ಇಡ್ತಾ ಇದ್ದಾರೆ, ಅವರ ನ್ಯಾಯವನ್ನು ತೀರಿಸದಿರುವನೇ. ಅವರು ಹಗಲು ರಾತ್ರಿ ಮೊರೆ ಇಡ್ತಾ ಇದ್ದಾರೆ. ಆ ಹಗಲು ರಾತ್ರಿ ಅಂದ್ರೆ ನಂಬಿಕೆಯುಳ್ಳವರಾಗಿರ್ಬೇಕು. ನಂಬಿಕೆಯುಳ್ಳವರಾಗಿದ್ರೆ ಮಾತ್ರ ಪ್ರಾರ್ಥನೆ ಮಾಡಿಕ್ಕೆ ಆಗ್ತಾರೆ. ನಂಬಿಕೆನೆ ಕಳ್ಕೊಂಡ್ಬಿಟ್ರೆ ಪ್ರಾರ್ಥನೆ ಮಾಡಲಿಕ್ಕೆ ಅಸಾಧ್ಯ, ದೇವರ ಆಳಿಗೆ ಬರಲಿಕ್ಕೆ ಅಸಾಧ್ಯ, ದೇವರ ತೀರ್ಕೊಳ್ಳಿಕ್ಕೆ ಅಸಾಧ್ಯ. ಹಾಡಾಡಿಕೆ ಬಾಯ್ ಬರಲ್ಲ, ಕೈ ತರಲಿಕ್ಕೆ ಚಪ್ಪಾಳೆ ಅವ್ರಿಗೆ ಬರಲ್ಲ. ಅವರು ನಂಬಿಕೆಯುಳ್ಳವರಾಗಿದ್ದರೆ ಅವರು ದೇವರ ಪ್ರಾರ್ಥನೆ ಮಾಡೋರಾಗಿದ್ದಾರೆ. ಹೌದು, ನಂಬಿಕೆಯುಳ್ಳವರಾಗಿದ್ದು ದೇವರಿಗೆ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ದೇವರಿಗೆ 24 ಗಂಟೆ ಕೊಡುವಾಗ ನಾವು ದೇವರ ಮುಂದೆ ಎಷ್ಟೊತ್ತು ದೇವರ ಮುಂದೆ ಕಳೀತೇವೆ, ಎಷ್ಟೊತ್ತು ದೇವ್ರು ಕಳೀತೇವೆ. ಹೌದು, ದೇವರಿಗೆ ಪ್ರಾರ್ಥನೆ ಮಾಡುವಾಗ ದೇವ್ರಿಗೂ ನಮಗೂ ಸಂಬಂಧ ಏರ್ಪಡ್ಬೇಕು. ಕಣ್ಣು ಬಿಟ್ಟು ಇದ್ದಾಗ ಏನಾಗ್ತಾರೆ, ನಮ್ಮ ಕಾರ್ಯ ಕೊಡುವರಾಗಿದ್ದೇವೆ. ಅಲ್ಲೋಗು ಇಲ್ಲೋಗು, ಅದು ಮಾಡು, ಅದು ಇದು ಎಂದು ಹೇಳಿ ಮನುಷ್ಯರು ಎದ್ದೇಳ್ತಾನೆ. ಬೆಳಗ್ಗೆ ಆ ಕೆಲಸ ಈ ಕೆಲಸ ಅಲ್ಲೋಗು ಎಲ್ಲ ನೋಡ್ಕೊಂಡು ರಾತ್ರಿ ಆಗ್ತಾರೆ, ಊಟ ತಿಂತಾನೆ, ಮಲ್ಕೊಂತಾನೆ, ಮತ್ತೆ ಹೇಳ್ತಾನೆ, ಅದೇ ಆಗ್ತದೆ. ಆದ್ರೆ ದೇವರಿಗೆ ಅವ್ರ ಸಂಬಂಧ ಇಲ್ಲ. ದೇವರ ಸಂಬಂಧ ಅವರೊಟ್ಟಿಗೆ ಇಲ್ಲದೆ ಹೋದ್ರೆ ದೇವರ ರಾಜ್ಯ ಹೋಗಿ ಕೂಡ ಒಂದು ಅಸಾಧ್ಯವಾಗ್ಬಿಡ್ತದೆ. ಏನಮ್ಮಕ್ಕೆ ಹೀಗೆಲ್ಲಾಗಿ ಹೌದು, ಈ ಕುಟುಂಬ ನಂಬಿಕಸ್ಥ ಕುಟುಂಬ ಹೀಗಿದ್ದಾಗ ಕೂಡ ಅವ್ರಿಗೆ ಏನಾಗಿತ್ತು, ಕೊರತೆ ಇತ್ತು. ಕೊರತೆಯಿಂದ ಕೂಡ ಅವರು ದೇವರಿಗೆ ನಂಬಿಕೆಯುಳ್ಳವರಾಗೇ ಇದ್ದು, ನಂಬಿಕಸ್ಥರೇ ಆಗಿದ್ದು. ನಾವು ಪ್ರತ್ಯೇಕರಾಗಿ ನಂಬಿಕಸ್ಥರಾಗಿದ್ದರೆ ದೇವರು ಅದ್ಭುತ ಮಾಡೋದಾಗಿದ್ದಾರೆ. ಏನಕ್ಕೆ ಅದೇ ತರನಾಗಿ ಜನರು ಪ್ರಾರ್ಥನೆ ಮಾಡೋದು. ಹೌದು, ಎಲ್ಲರೂ ಪ್ರಾರ್ಥನೆ ಮಾಡೋದಾಗಿರ್ಬೇಕು. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋದಾಗಿರ್ಬೇಕು. ಹೌದು, ಪ್ರಾರ್ಥನೆ ಮಾಡದೆ ಹೋದ್ರೆ ಆಶೀರ್ವಾದಕ್ಕೆ ತಡೆ ಉಂಟಾಗ್ತದೆ. ಏನಕ್ಕೆ ಹೌದು, ನಾವು ಕೊನೆಗಾಗಿ ನೋಡುವಾಗ ನೋಡ್ತಾರೆ, ಅವನು ಅಪನಂಬಿಕೆ ಪಟ್ಟ. ನನ್ನ ಮುದುಕ ಹೆಂಡತಿ ಕೂಡ ಮುದುಕಿ, ಹೆಂಗೆ ಈಗ ಅಸಾಧ್ಯ ಅಂದಾಗ ಹೇಳೋದು, ಅವರು ಅಸಾಧ್ಯ ಅಂತ ಹೇಳಲ್ಲ, ಅಪನಂಬಿಕೆ ಪಟ್ಟ. ಹೀಗಿದ್ದಾಗ ಅಪನಂಬಿಕೆ ಪಟ್ಟದಕ್ಕೆ ಆ ಸಮಯದ ಅಪನಂಬಿಕೆ ಪಟ್ಟ. ಹೀಗಿದ್ದಕ್ಕೆ ದೇವರ ಮಾತಿನ ಮೇಲೆ ಅಮ್ಮನೇ ಅಪನಂಬಿಕೆ ಪಟ್ಟ. ಅಂದ್ರೆ ದೇವರ ಮಾತಿನ ಮಾತು ಯೋಚನೆ ಹೇಳ್ತಾರೆ. 18 ವಚನ, ಜಕ್ಕನೆಯ ಮಕ್ಕಳಿಗೆ ಇದನ್ನು ನಾವು ಯಾಕೆ ತಿಳಿದುಕೊಳ್ಳಲಿ, ನನಗೆ ಗುರುತು ಕೊಡು ಅಂತ ಹೇಳ್ತಾರೆ. ನನಗೆ ಗುರುತು ಕೊಡು, ನನ್ನ ಮುಖ ಹೆಂಡತಿಗೆ ಹೋದೋಳು ಎಂದು ಹೇಳ್ತಾರೆ.
ಆದರೆ ಅವ್ರಿಗೆ ದೇವ್ರು ಉತ್ತರ ಕೊಟ್ಟಿಲ್ಲ. ಅವ್ರ ನಂಬಿಕೆ ನೋಡಿ. ಒಂದ್ ವೇಳೆ ಏನಾಗಿರ್ಬೋದು, ಎಲಿಸಬೇತಳು ದೇವರೇ ನನಗೆ ಮಗನ್ ಕೊಡಪ್ಪ, ಆ ಮಗನ ಸೇವ್ ಮಾಡ್ತಾರಪ್ಪ ದೇವರೇ ದೇವರೇ ಅಂತ ಎಲಿಸಬೇಕು. ದೇವರಿಗೆ ಏನಾಗಿದ್ದಾಳೆ, ಆಕೆ ಮೊರೆ ಇಡ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಅರಿಕೆ ಮಾಡ್ತಾ ಇದ್ದಾಳೆ. ಹೀಗಿರುವಾಗ ನೋಡ್ತಾರೆ ದೇವರು ಆಕೆ ಪ್ರಾರ್ಥನೆ, ಜನ ಪ್ರಾರ್ಥನೆ, ಅವ್ರ ಪ್ರಾರ್ಥನೆ, ಒಬ್ಬರ ಪ್ರಾರ್ಥನೆ ಸಾಲು. ನಾವು ನಮಗೋಸ್ಕರ ಪ್ರಾರ್ಥನೆ ಮಾಡೋದು ಸಾಲು. ನಮಗೋಸ್ಕರ ಕುಟುಂಬಗಳು ಮಾಡಬೇಕಾಗಿದೆ, ನಮ್ಮ ಸಭ್ಯಕರಣ ಮಾಡಬೇಕಾಗಿದೆ, ನಮ್ಮ ಜನ ಮಾಡಬೇಕಾಗಿದೆ. ಆಗ ದೇವರು ದೊಡ್ಡ ಕಾರ್ಯವಾಗಿದ್ದಾರೆ. ನಿಮಗೋಸ್ಕರ ಪ್ರಾರ್ಥನೆ ಮಾಡುವಾಗ ನೀವು ಜನರನ್ನ ದೇವರು ನಡೆಸುವಾಗ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಾಗಿದ್ದಾರೆ. ನೀವು ಯಾರೆಲ್ಲ ಜನರು ದೇವರು ನಡೆಸಿದ್ರು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಾಗಿದ್ದಾರೆ. ಈ ನಮಗೆ ನೀವು ಜನರು ದೇವರ ನಡೆಸದೆ ಹೋದ್ರೆ ಅವ್ರು ನಿಮಗೋಸ್ಕರ ಪ್ರಾರ್ಥನೆ ಮಾಡಿದಿರಲ್ಲ. ಹೌದು, ಈಗಿನ ನೋಡ್ತೇವೆ ದೇವರು ಹೇಳುವಂಥದ್ದು ಇಲ್ಲಿ ಜಕರ್ಯನ ಅಪನಂಬಿಕೆಯಿಂದಾಗಿ ಏನು ಆಸ್ಪತ್ರೆ ತಡೆ ಆಗಲಿಲ್ಲ, ಬದಲಾಗಿ ಏನಾಗಬೇಕಾಯ್ತು, ಮೂಕನಾಗಬೇಕಾಯ್ತು. ಹೀಗಾಗಿ ನಾವು ದೇವರ ಮಾತುಗಳಿಗೆ ಅಪನಂಬಿಕೆ ಉಳ್ಳವರಾಗಿರದೆ ನಂಬಿಕೆ ಆಗಿದ್ರೆ ದೇವರು ತಡ ಮಾಡಿ ಕೂಡ ಅದ್ಭುತ ಮಾಡೋರಾಗಿದ್ದಾರೆ. ಆಗ ಇಷ್ಟು ದಿನ ನಮಗೆ ಕಾಣ್ತದೆ, ನಮಗೆ ಅವಾಗ ಸಿಕ್ಕಿಲ್ಲ ಇವಾಗ ಸಿಕ್ತೆ ಅಂತ ಹೇಳಿ ನಾವು ಅಪನಂಬಿಕೆ ಕೊಡೋದಾದರೆ, ಇವ್ರದ್ದು ನಾವು ಮಾತಾಡೋದಾದರೆ ಏನಾಗ್ತಾರೆ, ಅಲ್ಲಿ ಅದರ ಅನುಭವಿಸ್ಲಿಕ್ಕೂ ಕಷ್ಟ ಆಗ್ಬಿಡುತ್ತೆ. ಏನಕ್ಕೆ ಹೀಗಿದಾಗ ನಾವು ದೇವರ ಮಡ್ಕಾಲು ಪ್ರಾರ್ಥನೆ ಮಾಡೋಣ, ನಮ್ಮ ಮಡ್ಕಾಲು ಪ್ರಾರ್ಥನೆ ಮಾಡೋಣ. ಹೌದು, ಈ ಸಂಗತಿನ ಒಂದು ದಿವಸಕ್ಕೆ ಮುಗಿಸ್ಲಿಕ್ಕೆ ಅಸಾಧ್ಯವಾಗಿದೆ. ಹೆಚ್ಚಿದ್ರೆ ಮತ್ತೆ ನಾವು ಬರುವ ವಾರದಲ್ಲಿ ಇದನ್ನ ಬರುವ ತಿಂಗಳಲ್ಲಿ ಬರೀ ಮತ್ತೆ ನೋಡ್ಕೊಳ್ಳೋಣ, ಇದರ ಮಡ್ಕಾಲು ಪ್ರಾರ್ಥನೆ ಮಾಡೋಣ. ದೇವರೇ ಎಲ್ಸಕ್ಕೆ ಜಕ್ಕರಿಗೆ ಹಾಗೆ ನಾವು ನಮ್ದು ಹೆಸರಾಗಿ ಕೆಲಸ ಮಾಡಪ್ಪ. ಥ್ಯಾಂಕ್ ಯು. ಹೌದು, ಜಕ್ಕರೇನು ದುಃಖನಾಗಿದ್ದ, ಹೆಂಡತಿ ದಿನ ಓದೋಳಾಗಿದ್ದಳು, ಆತಗಳು ಮುದುಕಿ ಆಗಿದ್ದಳು, ವಯಸ್ಸಾದವಳಾಗಿದ್ದಳು. ಇದಕ್ಕೆ ದೇವರು ಭಯಪಡಿಸೋರೇ ಆಗಿದ್ರು. ಅವ್ರಿಗೋಸ್ಕರ ಜನರು ಪ್ರಾರ್ಥನೆ ಮಾಡ್ತಾರೆ. ನೀವತ್ತು ಯಾರು ಕಟ್ಕೊಂಡ್ ಬಂದಿದ್ರ ದೇವರ ಕಾಲಕ್ಕೆ? ಎಷ್ಟು ವರ್ಷ ದೇವ್ರು ನಂಬಿದ್ರ ನೀವು ಜನರ ದೇವರು ನಡೆಸಿದ್ರ? ಮನಸ್ಸು ಮಾಡ್ಕೊಳ್ರಿ. ನೀವು ಜನ ನಡೆಸುವುದಾದ್ರೆ, ನೀವು ಜನರನ್ನ ದೇವ್ರ ಬಳಿ ನಡೆಸುವುದಾದ್ರೆ ಆ ಜನರು ಪ್ರಾರ್ಥನೆಯಾಗಿದ್ದಾರೆ. ನಿಮ್ಮ ಕಷ್ಟಕ್ಕೆ ಅವರು ನಿಲುವಾಗಿದ್ದಾರೆ. ನೀವು ಜನರ ದೇವ್ರ ಬಳಿ ನಡೆಸದೆ ಹೋದ್ರೆ ಪ್ರಾರ್ಥನೆ ಯಾರು ಮಾಡ್ತಾರೆ? ಪಾಸ್ಟರ್ ಪ್ರಾರ್ಥನೆ ಮಾಡ್ತಾರೆ, ಪಾಸ್ಟರ್ ಪ್ರಾರ್ಥನೆ ಮಾಡ್ತಾರೆ, ಸರ್ವೆ ಪ್ರಾರ್ಥನೆ ಮಾಡ್ತಾರೆ. ಆದರೆ ಆಶೀರ್ವಾದಕ್ಕೆ ತಡೆ ಮಾಡೋದಾಗಿದ್ದಾರೆ. ಯಾಕೆ? ನೀವು ಬಂಜಾಗಿದ್ದೀರಿ, ನೀವು ಆತ್ಮಿಕ ಬಂಜಾಗಿದ್ದೀರಿ. ಈ ಜನರನ್ನ ದೇವರ ಬಳಿಗೆ ನಡೆಸ್ಕೊಡಾಗಿದೆ. ಶಾರೀರಿಕ ಬಂಜೆ ಆಗಿರ್ತಕ್ಕಂಥ ಎಲಿಜಬೆತ್ ಗರ್ಭ ತೆರೆದು ದೇವರು ಆತ್ಮಿಕ ಬಂಜೆ ಆಗಿರುವಂತ ಜನರನ್ನ ಮುಟ್ಟಿ ಗುಣ ಮಾಡಲಿಕ್ಕೆ ಶಕ್ತರಾಗಿದೆ. ಜನರ ದೇವರ ನಡೆಸುವ ಹಾಗೆ ನಿಮ್ಮನ್ನು ಒಪ್ಪಿಸ್ಕೊಂಡ್ರೆ ನಿಮ್ಮ ನೆರೆ ಹೊರೆ ಅಕ್ಕಪಕ್ಕ ಹಿಂದೆ ಮುಂದೆ ಎಷ್ಟೋ ಜನ ನಾಶ ಹೋಗ್ತಾ ಇದ್ದಾರೆ. ಈ ಕೆಲಸ ಮಾಡುತ್ತ ಜಾಗದಲ್ಲಿ ಜನ ಎಷ್ಟೋ ನಾಶ ಹೋಗ್ತಾ ಇದ್ದಾರೆ. ನಮ್ಮ ನೆರೆಯವರು ನಮ್ಮ ಪ್ರೀತಿ ಮಾಡ್ತಾ ಇದೀವ, ಅವನ್ನ ಪಸಿ ಮಾಡ್ಕೊಳ್ಳೋಣ. ನಾವು ಒಪ್ಪಿಸ್ಕೊಂಡ್ರೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು. ನಮ್ಮ ಶಕ್ತಿ ಮಾಡುತ್ತಾ ಪ್ರತಿನಿಧಿ ಆದ ದೇವರೇ, ನಮ್ಮ ಇವತ್ತು ಮಾತನಾಡಿದ್ದ ಸ್ತೋತ್ರ ದೇವರೇ. ಅಪ್ಪ ನಮ್ಮ ದೇವ, ಅಪ್ಪ ಜಕ್ಕರೆ ಎಲಿಜಬೆತ್ ಕುರಿತಾಗಿ ಒಳಗೆ ಮಾಡಿದ್ದೆ ಸ್ತೋತ್ರ ದೇವರೇ.
ಅವ್ರನ್ನ ಸೇವಕರಾಗಿದ್ರಪ್ಪ ನಮ್ಮ ತಂದೆ. ಅಪ್ಪ ಈಗ ಕೂಡ ಅವ್ರ ಮಕ್ಕಳು ಇಲ್ಲಪ್ಪ ನಮ್ಮ ತಂದೆ. ಅವ್ರು ಎಷ್ಟು ಅಪ್ಪ ದೇವರೇ, ಎಷ್ಟು ಅವರು ಗೇಲಿಯನ್ನು ಅನುಭವಿಸ್ತಿರ್ತಾರೆ, ಎಷ್ಟು ಹಿಂಸೆ ಅನುಭವಿಸ್ತಿರ್ತಾರೆ ಸ್ವಾಮಿ, ಎಷ್ಟು ನೋವು ಅನುಭವಿಸ್ತಿರ್ತಾರೆ ಸ್ವಾಮಿ. ಥ್ಯಾಂಕ್ ಹೀಗಿದ್ದಾಗ ಕೂಡ ಅಪ್ಪ ಅವ್ರಿಗೆ ಬಿಟ್ಟಾಗಲ್ಲದೆ ಅಪ್ಪ ತನ್ನ ಸರತಿ ಬಂದಾಗ ಓ ದೇವರು ಸೇವ್ ಮಾಡ್ತಾ ಇದ್ದಾರಪ್ಪ ನಮ್ಮ ತಂದೆ. ಓ ಥ್ಯಾಂಕ್ ಯು. ಇರುವಾಗಪ್ಪ ನಮ್ಮ ತಂದೆ ಅವ್ರ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟ ದೇವರು ಸ್ವಾಮಿ. ಥ್ಯಾಂಕ್ ಯು. ಈಗ ಅಸಾಧ್ಯವಾದ ಯಾವುದರಪ್ಪ ನಮ್ಮ ತಂದೆ ಅವ್ರಿಗೆ ಅವರು ಓ ದೇವರೇ ವಯಸ್ಸಾಗ್ಬಿಡ್ತಪ್ಪ, ಓ ಇನ್ನು ಆಗಲ್ಲ ಅಂತ ಹೇಳೋ ಕಾಲದಲ್ಲಿ ಅವ್ರಿಗೆ ಸಂತಾನ ಕೊಟ್ಟೆ ಅಂತ ಸ್ತೋತ್ರ ದೇವರೇ. ಓ ನಂಬಿಕೆ ದೇವರೇ ಅಪ್ಪ ಅವರು ಜನ ಪ್ರಾರ್ಥನೆ ಮಾಡಿದ್ರಪ್ಪ ನಮ್ಮ ತಂದೆ. ಹೌದು ದೇವ್ರ ಒಬ್ಬೊಬ್ಬರಾಗಿ ಅಲ್ಲದೆ ದೇವರೇ ಅನೇಕರಿಗೆ ಆತ್ಮ ನೋಟಿನ ಸದಾನ ಕಾಣ್ಕೊಡೋ ಸಾಮಡಪ್ಪ ನಮ್ಮ ಸ್ತೋತ್ರ. ಅಪ್ಪ ನಮ್ಮ ದೇವರೇ ನಿನ್ನ ನಂಬಂತ ಜನರು ಅಪ್ಪ ಆತ್ಮಿಕ ಬಂಜೆಯಾಗಿರದೆ ಅಪ್ಪ ಅಪ್ಪ ತಮ್ಮ ಓ ಸುತ್ತಮುತ್ತಲು ಅಪ್ಪ ಅನೇಕ ಕಡೆಗಳಲ್ಲಿ ಹೋಗುವಂತ ಇವರು ಅವರ ಅಪ್ಪ ಅವ್ರು ನಡೆದು ಹೋಗೋರಾಗಿದ್ರಪ್ಪ ಅಂತವ್ರನ್ನ ಬೆಳಗ್ಗೆ ಕರೆತ ಮಕ್ಕಳಾಗಿ ಅನ್ನ ಮಾಡಪ್ಪ ಆಶ್ರಯ ಮಾಡು ಸ್ವಾಮಿ. ಒಬ್ಬೊಬ್ಬ ಆತ್ಮ ಭಾಗ್ಯ ಒಬ್ಬೊಬ್ಬರನ್ನ ಬಿಟ್ಟೋದೇ ಎಲ್ಲರೂ ದೇವರೇ ಅಪ್ಪ ಓ ದೇವರೇ ಒಬ್ಬ ಆತ್ಮ ಒಟ್ಟಿಗೆ ಓ ಅನೇಕ ರೊಟ್ಟಿನ ಬೆಳೆ ಬರುವ ಸ್ವಾಮಿ. ಥ್ಯಾಂಕ್ ಯು ದೇವರೇ. ಸಾಕಿರನ್ನ ಅವ್ರಿಗೆ ಸಾರವಾಗು, ನಮ್ಮ ಮಾತು ನನ್ನ ಸ್ವಾರ್ಥ ಸಾರವಾಗು ಇವ್ರಿಗೆ ಮಾಡಪ್ಪ. ಇವರು ಬಾಣ ತೆರೆದೇವ್ರೆ ಅದು ಖಾಲಿ ಆಶ್ರಯ ಮಾಡಿಸೋ ಥ್ಯಾಂಕ್ ಯು. ನಮ್ಮ ಮಾತನಾಡಿದ್ದೆ ಸ್ತೋತ್ರ ಅಪ್ಪ. ಇಲ್ಲಪ್ಪ ಈ ಯೂಟ್ಯೂಬ್ ಭಾಗ ಒಬ್ಬೊಬ್ಬರನ್ನ ಹಾಸ್ಕೊಂಡಾಗಿದ್ದಾರೆ, ಇಲ್ಲದ ಒಬ್ಬೊಬ್ಬರು ಹಾಸ್ಕೊಂಡಾಗಿದ್ದಾರೆ. ಆಶೀರ್ವಾದ ಮಾಡಪ್ಪ. ಓ ಆಶೀರ್ವಾದ ಸ್ವಾಮಿ. ಥ್ಯಾಂಕ್ ಯು. ಕುಂದು ಕೋಟೆಗಳು ಈಗ ಪಡಿ ಸ್ವಾಮಿ, ಎಲ್ಲ ಸಿರಿಗತಗಳು ಮಾರ್ಪಡಿ ಸ್ವಾಮಿ. ಥ್ಯಾಂಕ್ ಯು. ಹಣದ ಕೊರತೆಗಳು ನೀಗಲಿ, ಸಾಲದ ಬಿಟ್ಟೋಗಲಿ, ಬಡತನ ಬಿಟ್ಟೋಗಲಿ ಸ್ವಾಮಿ. ಥ್ಯಾಂಕ್ ಯು. ಆಗತ್ತ ಕೆಲಸ ಕಾರ್ಯ ಜೀವನ ಕೊಡುದೇವರೇ ಅದ್ಭುತ ಮಾಡಪ್ಪ, ಅದ್ಭುತ ಮಾಡಿದೇವ್ರೆ. ಮಕ್ಕಳಾದ ಕುಟುಂಬ ಮಕ್ಕಳನ್ನ ಕೊಡುದೇವರೇ ಅಪ್ಪ. ಏನೇನು ಅಪ್ಪ ಇವ್ರು ನೋಡ್ತಾ ಇದ್ದ ಅವ್ರ ಜೀವನ ಅನುಗ ಮಾಡಿಸ್ವಾಮಿ. ಥ್ಯಾಂಕ್ ಯು. ಅದ್ಭುತ ಮಾಡು, ಸಹ ಮಾಡು. ಥ್ಯಾಂಕ್ ಯು. ಅವ್ರ ಕತ್ನೆ ಸ್ತೋತ್ರ, ತಂದೆ ಸ್ತೋತ್ರ. ಎಲ್ಲ ಚಿಕ್ಕ ಮಕ್ಕಳ ಪತ್ತೆ ಬರಾಸ್ಕೊಂಡಾಗಿದ್ದಾರೆ, ಎಲ್ಲರ ಆಶ್ರಯ ಮಾಡು. ಯಾರಾದ್ರೂ ದೇವರೇ ಅಪ್ಪ ರೋಗದಲ್ಲಿಯೂ ಕೊರೋನಾ ಪಾಸಿಟಿವ್ ಆದವ್ರದ್ದು ಮುಟ್ಟಲ್ಲ ನಮ್ಮ ದೇವರೇ. ಅವ್ರ ವ್ಯಾಧಿಗಳು ಅವ್ರದ್ದು ವ್ಯಾಧಿಗಳು ಬಿಟ್ಟೋಗಪ್ಪ ಅಪ್ಪ. ತಮ್ಮ ಹಾಸ್ತ ಕೈಗಳನ್ನ ತಲೆ ಮೇಲೆ ಓ ಎದೆ ಬಿಟ್ಕೊಂಡು ಆದರೆ ಅವ್ರ ಮುಟ್ಟಪ್ಪ, ಅವ್ರ ಮುಟ್ಟಪ್ಪ. ನನ್ನ ಮುಳಿ ಮಾಂಸ ಖಂಡಗಳು ಮುಟ್ಟಿ ಪಡೆದೇವ್ರೆ, ಅವರ ರೋಗಗಳು ಬಿಟ್ಟು ಹೋಗಿದ್ದೇವೆ. ವಾಸಿ ಆಗಲಿ ಮಹಾಮನು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಘನ ಮಾನ ಮಯ ಕಲ್ಪಿಸ್ತವೆ ಈ ಪಾದ ಯೇಸು ನಾಮವನ್ನು ಬಿಡುತ್ತವೆ ನಮ್ಮ ತಂದೆ. ನನ್ನ ಮನವೇ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವ ಪ್ರಸನ್ನವನ್ನು ನಿಮ್ಮ ನೋಡಿ ನಿಮ್ಮನ್ನು ದೇವಡಲಿ. ಯೆಹೋವ ನಿಮ್ಮ ಮೇಲೆ ಕೃಪಾ ಕಟಾಕ್ಷ ಶಾಂತಿಯನ್ನು ಅನುಗ್ರಹಿಸಲಿ. ದೇವರ ಪ್ರೀತಿಯು ಆ ದೇವರ ಮನೆಯ ಕೃಪೆಯು ಪರಿಶುದ್ಧಾತ್ಮ ದೇವರ ಅನ್ನದ ಶಾಸನ ಮಂದಿಗೂ ಜಗತ್ತಿನ ಎಲ್ಲ ಪರಿಶುದ್ಧತೆಯು ಯಾವುದು ನೆರವೇರಲಿ. ಪ್ರಾರ್ಥನಾ ಮನವಿಗಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇಮ್ಮಾನುವೇಲ್ ಸುವಾರ್ಥ ಪ್ರಾರ್ಥನಾಲಯ, ದೊಡ್ಡಬಳ್ಳಾಪುರ.